ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಬೈಕ್ ಸವಾರ ಹಾಗೂ ವಿಂಗ್ ಕಮಾಂಡರ್ ನಡುವೆ ನಡೆದಿರುವಂತಹ ಗಲಾಟೆ, ಈ ಹಲ್ಲೆಯ ಪ್ರಕರಣ ಇಡೀ ದೇಶದಾದ್ಯಂತ ಸುದ್ದಿಯಲ್ಲಿರುವಂತಹ ಪ್ರಕರಣ. ಆರಂಭದಲ್ಲಿ ಕಮಾಂಡರ್ ಹೇಳ್ತಾನೆ, ನಾನೊಬ್ಬ ಸೈನಿಕ, ನಾನು ತಿರುಗಿ ಹೊಡೆದ್ರೆ ಏನಾಗ್ತಾ ಇತ್ತು ಆತನ ಪರಿಸ್ಥಿತಿ ಅಂತೇಳಿ. ಆದರೆ ಸಿಸಿಟಿವಿಯಲ್ಲಿ ಈತನ ಕಳ್ಳಾಟ ಬಯಲಾಗತ್ತೆ. ಈತನ ಮೇಲೆ ಬಿದ್ದು ಹಲ್ಲೆಯನ್ನು ಮಾಡ್ತಾನೆ ಬೈಕ್ ಸವಾರನಿಗೆ. ಸೊ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವಂಥದ್ದು. ಇನ್ನೂ ಒಂದು 2 ಏಟು ಜಾಸ್ತಿ ಹೊಡೆದಿದ್ದರೆ ಸ್ಪಾಟಲ್ಲಿ ಹೋಗ್ತಿದ್ದ ಆ ಬೈಕ್ ಸವಾರ. ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿ ಮತ್ತೆ ಆ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳಾಗ್ತಾ ಇದೆ ಅನ್ನೋದು, ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕನ್ನಡಿಗರ ಮೇಲೆ ಮಾಡಿರುವಂಥ ಆರೋಪ ಇದು. ಕರ್ನಾಟಕದವರು ಸರಿ ಇಲ್ಲ, ಕನ್ನಡಿಗರು ಈ ರೀತಿಯಾಗಿ ನಡೆದುಕೊಳ್ತಿದ್ದಾರೆ, ನಾನೊಬ್ಬ ಕಮಾಂಡ್, ನಾನೊಬ್ಬ ಸೈನಿಕ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಯಾಮಾರಿಸುವಂಥ ಕೆಲಸ ಈತನಿಂದ ಆಗಿದೆ. ಸಿಸಿ ಕ್ಯಾಮರಾದಲ್ಲಿ ಗೊತ್ತಾಗತ್ತೆ ಈತ ಮಾಡಿದ್ದು ಏನು ಅಂತೇಳಿ. ಸೊ ಈಗ ಇಡೀ ರಾಜ್ಯದಾದ್ಯಂತ ಈತನ ಬಂಧನಕ್ಕಾಗಿ ಆಗ್ರಹ ಜೋರಾಗಿ ನಡೀತಾ ಇದೆ. ಸೊ FIR ಅಂತೂ ಆಗಿದೆ, ಆದರೆ ವ್ಯಕ್ತಿ ಹೆಸರನ್ನು ಬಳಸಿಲ್ಲ. ಅಲ್ಲಿ ವ್ಯಕ್ತಿ ಅನ್ನುವಂಥ ಪದವನ್ನು ಬಳಸಿದರೆ ಮುಂದಾಗಬಹುದು, ಏನೋ ಆಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ಪದೇ ಪದೇ ಈ ಹೊರ ರಾಜ್ಯದಿಂದ ಬಂದಿರುವಂಥ ಈ ಪುಡಿ ರೌಡಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಕನ್ನಡಿಗರ ಒಂದು ಸೌಜನ್ಯನೋ ಅಥವಾ ತಾಳ್ಮೆಯಿಂದ ಅದನ್ನು ಒಂದು ಪ್ಲಸ್ ಮಾಡಿಕೊಂಡಿದ್ದಾರಾ ಹೇಗೆ ಅಂಥೇಳಿ. ಏನೇ ಮಾಡಿದರೂ ಕೂಡ ಕನ್ನಡಿಯವರು ತಡ್ಕೋತಾರೆ ಅಥವಾ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಲ್ಲ ಅಂಥೇಳಿ. ಹಿಂದಿದವನು ಹಿಂದಿ ಮಾತಾಡಬೇಕು ಅಂತ ಕನ್ನಡಿಗರ ಮೇಲೆ ಕರ್ನಾಟಕದಲ್ಲಿ ಇದ್ಕೊಂಡು ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವರಿಗೆ ಏನು ಮಾಡಬೇಕು, ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ರೌಡಿ ಕಮಾಂಡರ್ ಬಂಧನ ಯಾವಾಗ? ಇನ್ನು ಈತ ಕಮಾಂಡರ್ ಅಂತೆ. ಈ ಕಮಾಂಡರೋ ಏನೋ ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ಈ ರೀತಿ ಗಾಡಿಗಳ ಮೇಲೆ ಈ ಪ್ರೆಸ್ ಅನ್ನೋದು ಆಗಿರ್ಬೋದು ಅಥವಾ ಈ ಆರ್ಮಿ ಅನ್ನೋದು ಹಾಕುವಂಥ ಹಾವಳಿ ಅಂತೂ ಜಾಸ್ತಿ ಆಗ್ತಾ ಇದೆ. ಅವನು ಕಲರ್ಕಿದ್ದ ಅಥವಾ ಸೈನಿಕನಾಗಿದ್ದರೆ ಬಹುಶಃ ಈ ರೀತಿಯ ವರ್ತನೆ, ಅಂದರೆ ದೊಡ್ಡವರ ತೀರಾ ಅಂದರೆ ಅವರ ಒಂದು ವರ್ತನೆ ಯಾವ ರೀತಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಕಳ್ಳಾಟ ಬಯಲಾಗಿದೆ ಸಿಸಿ ಕ್ಯಾಮರಾದಿಂದ. ಸೊ ಮೊದಲಿಗೆ ಕನ್ನಡಿಗರ ಮೇಲೆ ಈತ ಹಲ್ಲೆಯನ್ನು ಮಾಡ್ತಾನೆ. ಆದರೆ ಕನ್ನಡಿಗರು ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅಂತೇಳಿ ಸುಳ್ಳು ಹೇಳಿಕೆನ ಹೇಳ್ತಾನೆ. CCTVಯಲ್ಲಿ IAF ಅಧಿಕಾರಿಯ ಹುಸಿ ಸುಳ್ಳು ಬಯಲಾಗಿದೆ. ಬೋಸ್ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದ್ದಾರೆ ಅಂತ ಸಿದ್ದರಾಮಯ್ಯ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಈತ ಇಲ್ಲ, ಕಮಾಂಡರ್ ಪರಾರಿ ಆಗಿದ್ದಾನೆ. ಸದ್ಯ ಈಗ ಬಂಧನಕ್ಕಾಗಿ ಹುಡುಕಾಟ ನಡೀತಾ ಇದೆ. ವಿಂಗ್ ಕಮಾಂಡರ್ ಬೋಸ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. IAF ಅಧಿಕಾರಿ ಅಂತ ಹೇಳಿಕೊಂಡು ಈ ರೀತಿಯಾಗಿ ಯಾಮಾರಿಸುವಂಥ ಕೆಲಸವನ್ನು ವಿಧಾನ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಕ್ವಶನ್ ಇರುವುದು. ರೌಡಿ ಕಮಾಂಡರ್ ಬೋಸ್ ಪತ್ತೆಗೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಒಂದು ವೇಳೆ CC ಕ್ಯಾಮ್ರಾ ಇಲ್ಲ ಅಂತ ಇದ್ದಿದ್ರೆ ಅಮಾಯಕರ ಮೇಲೆ ಯಾವ ರೀತಿಯಾಗಿ ಶಿಕ್ಷೆ ಆಗ್ತಾ ಇತ್ತು ಅಂಥೇಳಿ ಈ ರೀತಿಯಾಗಿ ಬಳಸ್ಕೊಳ್ಳಾಗ್ತಾ ಇರುವಂಥ ಪ್ರಕರಣಗಳು ಸಾಕಷ್ಟು ಇದ್ದಾವೆ. ಯಾವುದೋ ಕಾರಿಗೆ ಬೈಕ್ ಟಚ್ ಆಗತ್ತಂತೆ, ಅದೇ ವಿಚಾರವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗತ್ತೆ. ಅದು ಹೊರ ರಾಜ್ಯದಿಂದ ಎಲ್ಲಿಂದ ಬಂದಿದ್ದಾನೆ ಇವನು ಬಂದು ಈ ರೀತಿಯಾಗಿ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ. ಇಂಥವರಿಗೆ ಶಿಕ್ಷೆ ಇಲ್ವಾ, ಶಿಕ್ಷೆ ಆಗೋದಿಲ್ವಾ, ಯಾವ ರೀತಿಯಾಗಿ ಸೈನಿಕ ಇರಲಿ ಏನೇ ಇರಲಿ, ಬಟ್ ಆತನ ದೊಡ್ಡತನ ಇದೆಯಲ್ಲ, ಸೊ ಅಲ್ಲಿ ಚಿಕ್ಕನ ಕಾಣ್ತಾ ಇದೆ ಅಂಥೇಳಿ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಈತನಿಗೆ ನೋಡಿ CC ಕ್ಯಾಮ್ರಾದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಆರಂಭದಲ್ಲಿ ಇದು ಸಿಕ್ಕಿರಲಿಲ್ಲ, ಅಂದರೆ ಆತ ಮೂಗಿನ ಮೇಲೆ ರಕ್ತ ಬರೆಸ್ಕೊಂಡು ಅಥವಾ ಹೊಡೆದು ಏನಾಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ. ಈ CC ಕ್ಯಾಮ್ರಾವನ್ನು ನೋಡಿದಾಗ, ಈ CCTV ಫುಟೇಜನ್ನು ನೋಡಿದಾಗ ಇಲ್ಲೇ ಗೊತ್ತಾಗತ್ತೆ ಯಾವ ರೀತಿಯಾಗಿ ಈತ ಹಲ್ಲೆಯನ್ನು ಮಾಡ್ತಿದ್ದಾನೆ ಅಂತೇಳಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ದಯಾನಂದ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. To the notice of the police cannot act. Unnecessary, there will be delay if the matter is not brought to the police station or the police authorities quickly. There will be delay in investigation, delay in finding out the veracity of the incident. Second thing is, whenever you, if at all you upload such videos on the social media, it should be factual, it should be authentic, and it should be truthful. Otherwise, such kind of things, especially when it comes to
language or race, community and religion and other things. Many a times things can escalate very fast. So people are advised and requested to desist from such kind of a thing. Please bring it to the notice of the police and allow the police authorities to handle the situation. If you are not satisfied with the police response, then you always have the option of going to the social media, or even after informing the police, you have all the freedom, liberty and time to do whatever you want on the social media. Bring the matter to the notice of the police. Police cannot act. Unnecessary, there will be delay if the matter is not brought to the police station or the police authorities quickly. There will be delay in the investigation, delay in finding out the veracity of the incident. Second thing is, whenever you, if at all you upload such videos on the social media, ಇನ್ನು ಘಟನೆ ಬೆಳಕಿಗೆ ಬರ್ತಾ ಇದ್ದಂಗೆ ಕನ್ನಡ ಪರ ಹೋರಾಟಗಾರರಾಗಿರುವಂಥ ರೂಪೇಶ್ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ವಿಕಾಸ್ ಕುಮಾರ್ ರಿಲೀಸ್ ಆಗಿದ್ದಾರೆ ಸ್ಟೇಷನ್ ಬೇಲ್ ಮೇಲೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಅವ್ರ ಪರವಾಗಿ ನೆನ್ನೆಯಿಂದನೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು. ರೂಪೇಶ್ ರಾಜಣ್ಣ ಅವ್ರು ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿ, ಏನು ಕಂಡೀಷನ್ ಹಾಕಿದ್ದಾರೆ, ಏನು ಗೊತ್ತಾಗ್ತದೆ? ಕಂಡೀಷನ್ ಗೊತ್ತಿಲ್ಲ ಸರ್. ಅದರ ಮೊದಲನೇ ಹಂತ ನಾವು ಈ ಮುಂಚೆ ಅವ್ರು ಹಾಕಿದಂಥ ಸೆಕ್ಷನ್ಗಳು ವಾಟೆವರ್ ಇಟ್ ಇಸ್, ನಾವು ಅದನ್ನು ನೋಡಿದಾಗ ಖಂಡಿತವಾಗ್ಲೂ ಆತನಿಗೆ ಜೈಲು ಆಗ್ಬೋದು. ಆತನಿಗೆ ಏನೋ ಒಂದು ಭಾರಿ ಗಂಡಾಂತರದಿಂದ ಪಾರಾಗಿದ್ದಾನೆ ಸರ್. ಒಂದು ಇದು ಒಟ್ಟಾರೆಯಾಗಿ ಆ CCTVಯ ಸತ್ಯ ಆತನನ್ನು ಬಚಾವ್ ಮಾಡಿದೆ. ಮೇಲಾಗಿ ನಮ್ಮೆಲ್ಲರೂ ಒತ್ತಡ, ಹೋರಾಟಗಾರರ ಒತ್ತಡ, ಯಾವುದೇ ಕಾರಣಕ್ಕೂ ಆತನ ಅನ್ಯಾಯಕ್ಕೊಳಗಾಗಿದ್ದಾನೆ. ಅವನಿಗೆ ದಯವಿಟ್ಟು ದೌರ್ಜನ್ಯ ಮಾಡೋದು ಬೇಡ, ಆತನ ಮೇಲೆ ಸುಮ್ಮನೆ ಏನೇನೋ ಎಲಿಗೇಷನ್ಸ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಒತ್ತಾಯ ಮಾಡಿ ಅವನನ್ನು ಬಿಡುಗಡೆ ಮಾಡಬೇಕಂತೆಲ್ಲ ಕೇಳಿದ ಮೇಲೆ ಆತ ಬಿಡುಗಡೆ ಆಗಿರೋದು ಖಚಿತ, ಮನೆಗೆ ಹೋಗ್ತಾ ಇರೋದು ಖಚಿತ. ಇದು ಮೊದಲನೇ ಹಂತದ ಒಂದು ಸಣ್ಣ ಕೆಲವು, ಅಂದರೆ ಒಂದು ಗಂಡಾಂತರದಿಂದ ಪಾರಾಗಿದ್ದಾನೆ. ಎರಡನೇ ಹಂತದಲ್ಲಿ ದಯವಿಟ್ಟು ಪೊಲೀಸ್ನವರು ತನಿಖೆ ಮಾಡಿ ತಪ್ಪಿತಸ್ಥ ಯಾರೋ ಆ ವಿಂಗ್ ಕಮಾಂಡರ್ ಇದ್ದಾರೆ ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ ಮತ್ತೊಮ್ಮೆ ಈ ಹುಡುಗನಿಗೆ ನ್ಯಾಯ ಕೊಡಿಸಬೇಕು. ಜೊತೆಗೆ ಇಂತಹ ಘಟನೆಗಳು ಇನ್ನು ಮುಂದೆ ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಿ ಯಾರು ಕೂಲಂಕುಷವಾಗಿ ತನಿಖೆ ಮಾಡಿ FIR ಮಾಡಿ ಅಂತ ಅನ್ನೋದು ನಮ್ಮ ಮನವಿ. ನಿಜವಾಗ್ಲೂ ನಿಮ್ಮ ಹೋರಾಟ ಅಥವಾ ನಿಮ್ಮ ತಾಳ್ಮೆಯಿಂದ ಅವ್ರ ಜೊತೆಗೆ ನಿಂತಿದ್ದನ್ನು ಮೆಚ್ಚಲೇಬೇಕು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದಾಗಿ ಆತನ ಮೇಲೆ ಆಗ್ಬೋದಂಥ FIR, ಜೈಲಿಗೆ ಕಳಿಸುವಂಥ ವಿಚಾರದಿಂದ ಬಚಾವಾಗಿದ್ದಾನೆ ಆತ. 100% ಸರ್. ನೋಡಿ, ಸತತವಾಗಿ ಆತನ ಬಿಟ್ಟುಕೊಳ್ಳೋದು, ಅವನು ಯಾವ ಜಾತಿ ಯಾವ ಧರ್ಮ ಏನೂ ಗೊತ್ತಿಲ್ಲ ಸರ್. ನಾವೆಲ್ಲ ನಿಂತ್ಕೊಂಡು ನಮ್ಮ ಕನ್ನಡಿಗನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಿಂತ್ಕೊಂಡಿದೆ. ಇವತ್ತು ಆತನಿಗೆ ನ್ಯಾಯ ಸಿಕ್ಕಿದೆ. ನಮ್ಮ ಇಡೀ ಮಾಧ್ಯಮಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಸರ್. ನಿಮ್ಮೆಲ್ಲರ ಸಪೋರ್ಟ್, ಇವತ್ತು ನಮ್ಮ ಹೋರಾಟಗಾರರ ಸಪೋರ್ಟ್, ನಮ್ಮ ಯುವಕರ ಎಲ್ಲರೂ, ನಮ್ಮೆಲ್ಲ ಕನ್ನಡ ಸಂಘಟನೆಗಳ ಪರವಾಗಿ ಇವತ್ತು ಆತನಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯ ಅಂದರೆ ಈ ಹಂತದಲ್ಲಿ. ಇದ್ರ ಜೊತೆಗೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಇದ್ದಾರಲ್ಲ, ಆತನನ್ನು ಅರೆಸ್ಟ್ ಮಾಡುವಂತ ಮಾಡಲಿ. ಈಗ ಆಲ್ರೆಡಿ ತುಂಬ ಜನ ಮಿಲಿಟರಿ ಆಫೀಸರ್ಸ್ ಯಾರು ಬಂದಿದ್ದಾರೆ ಸ್ಟೇಷನ್ ಒಳಗಡೆ. ಅವರೇನೋ ತುಂಬ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ಥರ ಕಂಡು ಬಂದರೆ ಆತನ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದೂ ಒಂದು ರೀತಿ ಗೆಲುವೆ. ಯಾಕಂದರೆ ನಾವು ಏನು ಮಾಡದೆ ನೀವು ಬಿಟ್ಬಿಟ್ಟಿದ್ರೆ ಭರವಸೆ ಕೊಟ್ಟಿದ್ದಾರಲ್ಲ ಅವ್ರು ಆತನ ಮೇಲೆ ಏನಾಗಿದೆ ಹೇಳಿದಾಗ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬಟ್ 100% ಜಸ್ಟಿಸ್ ಸಿಗುತ್ತೆ ಸರ್ ಇದರಲ್ಲಿ. ಈ ವಿಚಾರದಲ್ಲಿ ಒಟ್ಟಾರೆ ಈ ಕ್ಷಣಕ್ಕೆ ನಮಗೆ ಒಂದು ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸರ್. ಈ ಮಟ್ಟದಲ್ಲಿ ಕೊನೆಯ ಕ್ಷಣದವರೆಗೂ ಈ ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವವರೆಗೂ ನಿಮ್ಮ ಬೆಂಬಲ ವಿಕಾಸ್ ಪರವಾಗಿ ಇರಬೇಕು ಸರ್. 100% ಈ ಸೂರ್ಯಚಂದ್ರ ನಾವು ಬದುಕಿರೋವರೆಗೂ ಕನ್ನಡಿಗರ ಪರ ಇರ್ತೀವಿ. ಈ ಪ್ರಕರಣದಲ್ಲಿ ನಮ್ಮ ಹುಡುಗನಿಗೆ ನ್ಯಾಯ ಸಿಗೋವರೆಗೂ ಒಂದು ಜೊತೆಲಿರ್ತೀವಿ ಸರ್. ಇದು ರೂಪೇಶ್ ರಾಜಣ್ಣ ಹೇಳೋ ಮಾತು. ವಿಕಾಸ್ಗೆ ನ್ಯಾಯ ಸಿಗೋವರೆಗೆ ಆತನಿಗೆ ಸ್ಟೇಷನ್ ಬೇಲ್ ಆಗಿದೆ, ಇವಾಗ ಮನೆಗೆ ಹೋಗಿದ್ದಾನೆ. ಆದರೆ ಮುಂದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಆತನನ್ನು ಅರೆಸ್ಟ್ ಮಾಡಬೇಕು, ಆತನ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಅಲ್ಲಿಯವರೆಗೂ ನಾವು ಹೋರಾಟ ಮಾಡ್ತೀವಿ. ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರೆಯುತ್ತೆ. ಕನ್ನಡಿಗರ ಪರವಾಗಿ ಸದಾಕಾಲ ನಾವು ಜೊತೆಗಿರ್ತೀವಿ ನಮ್ಮ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ನ ನಾಗಪ್ಪ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಗಜಸೇನೆ ಅಧ್ಯಕ್ಷರಾದ ತಾಯ್ನಾಡು ರಾಘವೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ವಿಶ್ವನಾಥ್ ಸರ್, ಈ ಪದೇ ಪದೇ ಹೊರ ರಾಜ್ಯದವರ ದಬ್ಬಾಳಿಕೆ ಈ ರೀತಿಯಾಗಿ ಜಾಸ್ತಿ, ಎಲ್ಲಿ ತನಕ ತಾಳ್ಮೆಯಿಂದ ಇರಬೇಕು ಕನ್ನಡಿಗರು ಅಂತೇಳಿ? ನೋಡಿ, ಮೊದಲನೇದಾಗಿ ಈ ಉತ್ತರ ಭಾರತದಿಂದ ಬಂದಂತಹ ವಲಸಿಗರು, ಇವ್ರುಗಳು ಅಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಅಲ್ಲಿ ಉದ್ಯೋಗ ಮಾಡೋದಕ್ಕೆ ಉದ್ಯೋಗ ಇಲ್ಲ, ದುಡಿಮೆಗೆ ಅವರು ದಿನವೆಲ್ಲ ದುಡಿದ್ರು ಕೂಡ ಒಂದು 100-200 ರೂಪಾಯಿ ದುಡಿಯೋದು ಕಷ್ಟ ಇದೆ ಆ ಭಾಗದಲ್ಲಿ. ಅಂಥದ್ರಲ್ಲಿ ಇಲ್ಲಿ ಬಂದು ಸಾವಿರಾರು ರೂಪಾಯಿನ ಪ್ರತಿದಿನದಲ್ಲೂ ದುಡಿದು, ಲಕ್ಷಾಂತರ ರೂಪಾಯಿನ ದುಡಿದು ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ಬರ್ತಾರೆ ವಲಸಿಗರು. ಇವ್ರುಗಳು ಮಾಡ್ತಾ ಇರೋವಂಥ ಇಂತಹ ದುರಾಂಕಾರ, ಅಹಂಕಾರ, ಕಿಡಿಗೇಡಿತನ, ಕಿರಾತಕತನ ಇದೆಯಲ್ಲ, ಇದನ್ನು ನಿಜವಾಗ್ಲೂ ಕನ್ನಡಿಗರು ಸಹಿಸುವಂಥ ಮಾತೇ ಇಲ್ಲ.
ಯಾಕಂತಂದ್ರೆ ನೋಡಿ, ಮೊನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ಆಯಿತು. ಆಟೋ ಚಾಲಕನ ಮೇಲೆ ನಾನೇ ಕನ್ನಡ ಮಾತಾಡಲಿ, ಇದು ಬೆಂಗಳೂರು ಕರ್ನಾಟಕ ನಮ್ಮದು, ನೀನು ಹಿಂದಿ ಮಾತಾಡು ಅಂತ ಹೇಳ್ತಾನೆ. ಇನ್ನೆಂಥ ದುರಾಂಕಾರಿಗೆ ಹಿಡಿತಾನೆ ಇರ್ಬೋದು. ಇವಾಗ ಇವನು ಯಾವನೋ ಬೋಸ್ ಅಂತೆ, ಇವನು ಬೋಸ್ ಅಲ್ಲ, ಬೋಸಡಿಕೆ ಅನ್ಬೇಕು ಅಲ್ಲ. ಯಾಕಂದ್ರೆ ಮಾತಾಡಲೇಬೇಕಾಗಿದೆ. ಇವತ್ತು ಕನ್ನಡಿಗರು ನಾವು ಎಲ್ಲದಕ್ಕೂ ತಾಳ್ಮೆ ತಗೊಂಡು, ಕನ್ನಡಿಗರು ಶಾಂತಿ ಪ್ರಿಯರು, ಸೌಹಾರ್ದ ಪ್ರಿಯರು. ಹೌದು ಸ್ವಾಮಿ, ಎಷ್ಟರ ಮಟ್ಟಿಗೆ ಎಲ್ಲವನ್ನು ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಇರೋದು ನಾವು. ಹಾಗಾಗಿ ಇವತ್ತು ಇಂತಹ ಕಿಡಿಗೇಡಿಗಳು, ಇಂತಹ ದುರಂಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕಬೇಕು, ಬುದ್ಧಿ ಕಲಿಸ್ಬೇಕು. ಈಗ ನಾನು ಸರ್ಕಾರಕ್ಕೆ ನೇರವಾದ ಕೇಳ್ತಾ ಇರೋವಂಥದ್ದು, ಈ ರೀತಿ ಪ್ರಕರಣ ಪದೇ ಪದೇ ಆಗ್ತಾ ಇದೆ. ಹೊರ ರಾಜ್ಯದಿಂದ ಬರ್ತಾರೆ, ಇಲ್ಲಿ ಬಂದು ದಬ್ಬಾಳಿಕೆಯನ್ನು ಮಾಡ್ತಾರೆ ಕನ್ನಡಿಗರ ಮೇಲೆ, ಕನ್ನಡ ಮಾತಾಡಲ್ಲ ಅಂತಾರೆ, ಮತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ, ಹಂಗಾರೆ ಕನ್ನಡಿಗರು ನಿಮಗೆ ಓಟ್ ಹಾಕಿ ಗೆಲ್ಸಿರೋದು ನೀವು ಮೂಕ ಪ್ರೇಕ್ಷಕನ ಕುತ್ಕೊಳ್ಳೋದಕ್ಕೆ ಸರ್ಕಾರದವ್ರು ಕೂತಿರೋದಲ್ಲಿ. ಆಮೇಲೆ ಪೊಲೀಸ್ ಇಲಾಖೆಯವ್ರಿಗೂ ಕೇಳ್ತೀನಿ, ಇವತ್ತು ಏನು ಕನ್ನಡಿಗರು ಯಾವಾಗಲೂ ಅಷ್ಟೇ ಈ ಥರ ವಿಚಾರಗಳು ಬಂದಾಗ ಅಲ್ಲಿ ಕನ್ನಡಿಗರದ್ದು ಏನು ತಪ್ಪೇ ಇರಲ್ಲ. ಹಾಗಾಗಿ ಇಂಥ ಪ್ರಕರಣಗಳಾದಾಗ ಅವನು ಯಾವನ್ ಮಾಡಿರ್ತಾನೆ ಹೊರ ರಾಜ್ಯದಿಂದ ಬಂದಿರೋನು, ಅದರಲ್ಲೂ ಸಾಕಷ್ಟು ಉತ್ತರ ಭಾರತದಿಂದ ಬಂದವರು ಇದೇ ಕಥೆನೇ ಕಿತಾಪತಿನೇ ಮಾಡೋದು. ಅಂಥವ್ರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ? ಕ್ರಮ ಕೈಗೊಳ್ಳಬೇಕು, ಮತ್ತು ಅವ್ರ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಇವತ್ತು ಇಂತಹ ಕಿಡಿಗೇಡಿಗಳು, ಪುಂಡ್ರು, ಪೋಖ್ರಿ, ಕದಿಮ್ರು, ಕಳ್ಳರು, ಕಾಕ್ರು, ದರೋಡೆಕೋರು ಉತ್ತರ ಭಾರತದಿಂದ ಬರ್ತಾ ಇರೋ ಇಂಥವ್ರಿಂದನೇ ಸಾಕಷ್ಟು ಕಳ್ತನಗಳು, ಸುಲಿಗೆಗಳು ಕೂಡ ನಡೀತಾ ಇದೆ. ಬರೀ ಇಂಥ ಪ್ರಕರಣ ಮಾತ್ರ ಅಲ್ಲ, ಕನ್ನಡಿಗರ ಮೇಲೆ ಗೂಬೆ ಕೂರಿಸೋಂಥ ಕೆಲಸವನ್ನ ಬರೇ ಕನ್ನಡ ವಿಚಾರ, ಕನ್ನಡ ಮಾತಾಡೋದು ವಿಚಾರ ಅಷ್ಟೇ ಅಲ್ಲ, ತುಂಬ ಇವತ್ತು ಕಳ್ತನಗಳು, ಸುಲಿಗೆ, ದೊರಡೆಗಳು ಮತ್ತು ಮಲ್ಡ್ರುಗಳೆಲ್ಲ ನಡೀತಾ ಇರೋದೆಲ್ಲ ಆ ಭಾಗಗಳಿಂದ ಬರ್ತಾ ಇರೋವಂಥವ್ರಿಂದನೇ ಆಗ್ತಾ ಇರೋವಂಥದ್ದು. ಯಾಕಂದ್ರೆ ನಾವು ನೋಡಿ ಬಹಳಷ್ಟು. ಹಾಗಾಗಿ ಇವತ್ತು ಯಾರು ಇವನು ಬೋಸ್ ಅನ್ನೋನು ಏನಿದ್ದಾನೆ, ಇವನು ಆ್ಯಕ್ಚುಲಿ ಕಮಾಂಡರ್ ಅಂತೆ. ಇವನು ಯಾವುದೋ ಕಮಂಗಿನ ನಮಗ ಇರಬೇಕು. ಯಾಕಂದರೆ ಕಮಾಂಡರ್ ಅಂದರೆ ಒಂದು ಶಿಸ್ತಿರುತ್ತೆ, ಒಂದು ಅದರದ್ದೇ ಆದಂತಹ ಒಂದು ಗತ್ತಿರುತ್ತೆ, ಮತ್ತು ಅದಕ್ಕೆ ಆದಂಥ ಗೌರವ ಇದೆ. ಹಾಗಾಗಿ ಇವನ್ನ ಆ್ಯಕ್ಚುಲಿ ನನ್ನ ಪ್ರಕಾರ ಸೈನಿಕನ ಅಲ್ವಾ ಅನ್ನೋದು ಇನ್ನೊಂದು ನಾವು ಪರಿಗಣಿಸಿ ಸರಿಯಾದ ಪೊಲೀಸರು ಆಯಾಮದಲ್ಲೂ ಆಗಬೇಕಾಗುತ್ತೆ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಕರ್ನಲ್ ಆಗಿರುವಂಥ ಶ್ಯಾಮ್ ಸುಂದರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಟಿವಿ ವ್ಯಾಲ್ಯೂಮ್ ಕಮ್ಮಿ ಮಾಡಿ ಸರ್. ಕೇಳುತ್ತೆ ಸರ್. ಈಗ ಒಬ್ಬ ಸೈನಿಕನಾದವನು ಈ ರೀತಿಯಾಗಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಬಹುದಾ? ಯಾರ ಮೇಲೆ ಬೇಕಾದ್ರೂ ಈ ರೀತಿಯಾಗಿ ತಿರುಗಿ ಬೀಳಬಹುದಾ, ಹೇಗೆ ಅಂತೇಳಿ? ಅಂದ್ರೆ ಈ ರೌಡಿ ಕಮಾಂಡರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಈತನಿಗೆ ಏನು ಹೇಳ್ತೀರಿ? ಮೊದಲನೇ ವಿಷಯವಾಗಿ, ಇದು ಕನ್ನಡೇತರ ಅಲ್ಲ. ಇದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರೋದು. ಅವನು ಸ್ವಲ್ಪ ಉನ್ನತ ಹುದ್ದೆಯಲ್ಲಿದ್ದವನು, ಸ್ವಲ್ಪ ತಾಳ್ಮೆ ವಹಿಸ್ಬೇಕಾಗಿತ್ತು. ವಿಷಯ ಒಂದೊಬ್ರೊಬ್ರು ಮಾತಾಡಿ ಇತ್ಯರ್ಥ ಮಾಡ್ಕೋಬೇಕಾಯ್ತು. ಈಗ ಇದು ಆಯ್ತು, ಸರಿಯಾಗಿ ಎಲ್ಲ ಎನ್ಕ್ವೈರಿ ಆಗೋ ತನಕ ಗೊತ್ತಾಗೋದಿಲ್ಲ. ಆದ್ರೆ ಇಬ್ಬರದು ತಪ್ಪಿದೆ. ಇದರಲ್ಲಿ ಹೊರಗಿನವರು ಆ ವಿಷಯ ಬರಬಾರ್ದು. ಮೊದಲಾಗಿ ಆರ್ಮಿ ಅಥವಾ ಏರ್ ಫೋರ್ಸ್ ಅಲ್ಲಿ ಇರೋನು, ಅವನ ದೇಶಕ್ಕೆ ಕೆಲಸ ಮಾಡೋನು, ಅವನ ಹುದ್ದೆ ಪ್ರಕಾರ ಸ್ವಲ್ಪ ತಾಳ್ಮೆಯಿಂದ ಎರಡು ಮಾತೇ ಇಲ್ಲ. ಆದ್ರೆ ಕನ್ನಡಿಗ ಸ್ವಲ್ಪ ಅವ್ರಿಗೆ ಕನ್ನಡ ಬರಲ್ಲ ಆದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಏನು ಹೇಳೋದು ಅದನ್ನು ಸ್ವಲ್ಪ ವಿವರಿಸ್ಬೇಕಾಗಿತ್ತು. ಯಾಕೆ ಶುರುವಾಯಿತು ಗೊತ್ತಿಲ್ಲ. ನಾನು ವರದಿಗಳು ನೋಡೇ ನಾನು ಮಾತಾಡ್ತಿರೋದು, ನಾನೇನು ಪ್ರತ್ಯಕ್ಷದರ್ಶಿ ಅಲ್ಲ ಅಥವಾ ನಾನೇನು ಅಲ್ಲಿ ಹೋಗಿ ನೋಡಿಲ್ಲ. ಸೊ ಇದರಲ್ಲಿ ಎರಡು ಪಾರ್ಟಿದು, ಎರಡು ವ್ಯಕ್ತಿಗಳದ್ದು ತಪ್ಪಿದೆ. ಆದರೆ ನಾವು ನಮ್ಮ ದೇಶ, ನಮ್ಮ ಕನ್ನಡ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಕನ್ನಡ ನಮಗೆ ಮುಖ್ಯ, ಮೇಲಿ ದರ್ಜೆಯಲ್ಲಿರುತ್ತೆ. ಆದರೆ ನಮ್ಮ ದೇಶ ಯಾವಾಗಲೂ ಮೊದಲು. ದೇಶ ಇದ್ರೆ ನಮ್ಮ ರಾಜ್ಯ. ಅಲ್ಲ, ಇಲ್ಲಿ ಎರಡು ತಪ್ಪು ಇರಬಹುದು, ಬಟ್ ಆತ ಸುಳ್ಳು ಆರೋಪ ಮಾಡಿದ ಯಾಕೆ ಅಂತ ಹೇಳಿ ಈತನೇ ಹಲ್ಲೆ ಮಾಡಿಬಿಟ್ಟು ಆಮೇಲೆ ನನ್ನ ಮೇಲೆ ಹಲ್ಲೆ ಆಗತ್ತೆ ಅಂತ ಹೇಳಿ ಕನ್ನಡಿಗರ ಮೇಲೆ ಗೂಬೆ ಕುಣಿಸುವಂತ ಕೆಲಸ ಇದೆ. ಅವ್ರು ಗೂಬೆ ಕುಣಿಸಿರೋದಕ್ಕೆ ವಿಚಾರವಾಗಿ ಇವತ್ತು ಕನ್ನಡ ಅನ್ನೋ ವಿಚಾರ ಬರ್ತಾ ಇರೋದು. ಯಾಕಂದ್ರೆ ಅವನೇನ್ ಹೇಳಿದ್ದಾನೆ, ಕನ್ನಡ ನಾನು ಮಾತಾಡಿಲ್ಲ ಅಂತ ಹಲ್ಲೆ ಮಾಡಿದ್ದಾರೆ ಅಂತ. ಹಾಗಾಗಿ ಕನ್ನಡ ಮಾತಾಡಿಲ್ಲ ಅಂತ ಹೇಳಿ ಅವನು
ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಈ ಥರ ಅಲ್ಲೇ ಮಾಡಿದ್ದಾರೆ ಕನ್ನಡಿಗರು ಅಂತ, ಇವ್ರುಗಳಿಗೆ ಕನ್ನಡಿಗರು ಬಿಟ್ಟಿಯಾಗಿ ಸಿಕ್ಬಿಟ್ಟಿದ್ದಾರೆ. ಯಾಕಂದರೆ ಯಾವಾಗಲೂ ಕೂಡ ಅಷ್ಟೇ ಕನ್ನಡದ ವಿಚಾರ ಮತ್ತು ಕನ್ನಡಿಗರ ವಿಚಾರ ಯಾವಾಗಲೂ ಸುಲಲಿತವಾಗಿ ತಗೊಳ್ತಾರೆ ಬೇರೆ ರಾಜ್ಯದಿಂದ ಬಂದು. ಎಷ್ಟು ಅಂತ ಕುತ್ಕೊಳ್ಬೇಕಾಗುತ್ತೆ. ಇವಾಗ ನೀವು ಹೇಳಿದ್ರಿ ಇಬ್ಬರ ನಡುವೆ ನಡೆದಿರೋ ಅಂಥದ್ದು. ಈಗ ಇಬ್ಬರ ನಡುವೆ ಏನು ನಡೆದಿದೆ ಅಂತದ್ದು ಸೆಕೆಂಡ್ರಿ ಅಲ್ವಾ. ಈಗ ಏನೋ ಗಾಡಿ 2 ವೀಲರು ಕಾರ್ಗೋ 2 ವೀಲರು ಟಚ್ ಆಗಿರುತ್ತೆ ಅಂದರೆ ಅವ್ರಿವ್ರು ಮಾತುಕತೆ. ಇವನೇನಂತ ಹೇಳಿಕೆ ಕೊಡ್ತಾನೆ, ಕನ್ನಡ ಮಾತಾಡಲಿಲ್ಲ ಅಂತ ಅಲ್ಲೇ ಮಾಡಿದ್ದಾರೆ ಅಂತ. ಆ ಕಮಾಂಡರ್ ವರ್ತನೆ ಸರಿ ಇಲ್ಲ. ಯಾರು ಹೌದು, ಅದು ತಪ್ಪು. ಅವನ ಮೇಲೆ ಆಕ್ಷನ್ ತಗೋಬೇಕು. ಆದರೆ ಅವನು ಮಾಡಿದ್ದು ತಪ್ಪು. ಕಾನೂನನ್ನ ತನ್ನ ಕೈಲಿ ತಗೋಬಾರ್ದು. ಅವನು ಅಟ್ಲೀಸ್ಟ್ ಹೋಗಿ FIR ಕೊಟ್ಟಿದ್ದಾನೆ. ಇವನು ಇನ್ನೊಬ್ಬನು ಹೋಗಿ ಕೊಡ್ಬೋದಿತ್ತು, ಅಥವಾ ಏನಾದ್ರು ಒಂದು ಕಾನೂನು ಪ್ರಕಾರ ಹೋಗ್ಬೋದಿತ್ತು. ಸರ್ ಈಗ ತುಂಬಾ ಜನ ನೋಡಿ, ನೀವು ಅದು ವಿಡಿಯೋ ನೋಡ್ತಾ ಇರ್ಬೋದು, ತುಂಬಾ ಜನ ಬಿಡ್ಸಕ್ ಬರ್ತಾರೆ. ಅವನು ಕಮಾಂಡರ, ಅವನು ರೌಡಿನ, ಅವನು ರೌಡಿ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಈಗ ನಾನು ಹೇಳೋವಂಥದ್ದು ಸಣ್ಣ ಪುಟ್ಟ ಏನೇ ವಿಚಾರ ಆದರೂ ಅಷ್ಟೊಂದು ಉದ್ವೇಗಕ್ಕೆ ಹೋಗಿ ವರ್ತಿಸೋಂಥ ಅವಶ್ಯಕತೆ ಇದೆಯಾ? ಅದರಲ್ಲೂ ಒಂದು ಉನ್ನತ ಹುದ್ದೆಯಲ್ಲಿದ್ದವನು ಯಾವ ರೀತಿ ವರ್ತಿಸ್ಬೇಕನ್ನೋದು ತಿಳ್ಕೊಳ್ಬೇಕು. ಆಮೇಲೆ ಸಮಾಜಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಅವನಿರೋ ಹುದ್ದೆನ ವರ್ತಿಸ್ಬೇಕು ಹೊತ್ತಾಗ್ಲಿ ಈ ರೀತಿಯಾಗಿ ದುರಂಕಾರಿಯಾಗಿ ಅಹಂಕಾರಿಯಾಗಿ ಕಿಡಿಗೇಡಿತನದಲ್ಲಿ ವರ್ತಿಸ್ಬಿಟ್ಟು ಕೊನೆಗೆ ಕನ್ನಡಿಗರ ಮೇಲೆ ಗೂಬೆ ಕುಣಿಸೋಂಥ ಕೆಲಸವನ್ನ ಇಂಥವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಉತ್ತರ ಭಾರತದಿಂದ ಬರೋರು ಸಾಕಷ್ಟು ಇದೇ ಕೆಲಸ ಮಾಡ್ತಾರೆ. ಸುದ್ದಿ ಆಗ್ತದೆ, ನ್ಯಾಷನಲ್ ಸುದ್ದಿ ಆಗ್ತಾ ಇದೆ. ಬೇರೆ ಬೇರೆ ರೀತಿ ಹಾವಳಿಯನ್ನ ಮುಂದುವರಿಸಿದ್ದಾರೆ. ಮಾತಾಡೋಣ ಸರ್. ಈಗ ರಾಘವೇಂದ್ರ ಸರ್, ಈಗ ಈ ಇತ್ತೀಚೆಗೆ ಈ ಹೊರಭಾಗದಿಂದ ಬಂದಿರುವಂತ ಅವರ ಹಾವಳಿ ಅಂತೂ ಜಾಸ್ತಿ ಆಗಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ರೀತಿಯ ಕನ್ನಡಿಗರ ಮೇಲೆ ಅಟ್ಟಹಾಸ ಮುಂದುವರಿಸಲಾಗತ್ತೆ ಅಂತ ಹೇಳಿದ್ರೆ ಇಂಥವ್ರಿಗೆ ಯಾವ ರೀತಿಯಾಗಿ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ಕಾನೂನು ಪ್ರಕಾರ ಏನು ಆಕ್ಷನ್ ತಗೋಬೇಕು ಅದು ತಗೊಳ್ಳಿ. ವಾಪಸ್ ಬರ್ತೀನಿ ಸರ್. ಈಗ ನೋಡಿ ಏನಾಗಿದೆ, ಒಬ್ಬ ಸೈನಿಕರು ಅಂದ ತಕ್ಷಣ ನಾವೆಷ್ಟು ರೈತರಿಗೆ ಗೌರವ ಕೊಡ್ತೇವೆ ಅಷ್ಟು ಸೈನಿಕರಿಗೆ ಗೌರವ ಕೊಡ್ತೇವೆ. ಸೈನಿಕರು ಅಂದ್ರೆ ದೇಶ ಕಾಯ್ತಾರೆ, ನಮ್ಮನ್ನು ಕಾಯ್ತಾರೆ ಅನ್ನೋದೊಂದು ಮನೋಭಾವ ನಮಗೆ ಅವ್ರು ನೋಡಿದ ತಕ್ಷಣ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಅವನು ಬಂದಿದ್ದು ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆದ್ರೆ ನಮ್ಮ ಪೊಲೀಸವ್ರು ನೋಡಿ, ನಮ್ಮ ದುರ್ದೈವ ಹೆಂಗಿದೆ ಅಂದ್ರೆ, ನಮ್ಮ ಪೊಲೀಸವರು ಈಗ ನಮ್ಮ ಪೊಲೀಸವ್ರು ಈಗ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಬಿಡ್ಲಿ, ಯಾರೋ ಒಬ್ರು ದೂರು ಕೊಟ್ಬಿಡ್ಲಿ. ಈಗ ಹೆಂಗೆ ಅಂದ್ರೆ ನಮ್ದು ಹೆಂಗೆ ಆನೆ ಬರ ಆಗಿದೆ ಅಂದ್ರೆ, ಈಗ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಥರ ನಮ್ಮ ಪೊಲೀಸವ್ರದ್ದು ಕತೆ ಆಗಿದೆ. ಈಗ ಏನಂದ್ರೆ ನಮ್ಮನೆ ಮಗನ ನಾವು ಕಾಪಾಡ್ಕೋಬೇಕಾಗಿತ್ತು, ಒಂದು ಕೂಲಂಕುಷವಾಗಿ ಆ CCTV ದೃಶ್ಯ ನೋಡ್ಬೇಕಾಗಿತ್ತು. ಅದನ್ನ ಏನೂ ಮಾಡದೆ ಇವ್ರು ಏಕಾಏಕಿ 15 ನಿಮಿಷದಲ್ಲಿ ನಮ್ಮ ವಿಕಾಸನ ಹುಡುಗನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವರು ಅವರು ಕೊಟ್ಟಿರೋ FIR ತಗೊಂತಾರೆ. ನಮ್ಮ ಈಗ ಕನ್ನಡ ಪರ ಸಂಘಟನೆ ಅವರು ಎಲ್ಲ ಹೋಗ್ಬಿಟ್ಟು ರಾತ್ರಿ ಎಲ್ಲ ಕೂತ್ಕೊಂಡ್ರು FIR ಮಾಡೋದಕ್ಕಂದ್ರೆ ನಮ್ಮ ಪೊಲೀಸರಿಗೆ, ನಮ್ಮ ಕನ್ನಡ ಪೊಲೀಸರಿಗೆ ನಾವು ಹೋಗಿ ರಾತ್ರಿ ಎಲ್ಲ ಕಾದು FIR ಮಾಡಿಸ್ಬೇಕಾ? ಅಂದ್ರೆ ನಿಮ್ಗೆ ನಾಚಿಕೆ ಮಾನ ಮರೆಯೋದಿಲ್ವಾ? ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ವಾ? ನೀವು ಕರ್ನಾಟಕದಲ್ಲಿ ಅನ್ನ ತಿಂತಾ ಇಲ್ವಾ? ಕನ್ನಡ ನೀರು ಕುಡಿತಾ ಇಲ್ವಾ? ಕಾವೇರಿ ನೀರು ಕುಡಿತಾ ಇಲ್ವಾ? ಇದು ನಮ್ಮ ಪ್ರಶ್ನೆ. ಈಗ ಏನು ಅಂದ್ರೆ ಈ ಒಂದಲ್ಲ ರೀ, ಹಿಂದಿ ವಾಲಗಳದು ಒಂದಲ್ಲ. ಇದು ನೋಡಿ, ಒಬ್ಬ ನಮ್ಗೇನಾಗ್ತಾ ಇದೆ, ಇಲ್ಲಿ ಏನೋ ಪಾನಿಪುರಿ ಮಾಡಕ್ ಬಂದಾನೆ ಅಥವಾ ಏನೋ ಒಂದು ಹೋಟೆಲ್ ಕೆಲಸ ಮಾಡ್ತಾನೆ, ಅವಿದ್ಯಾವಂತ ಅವನಿಗೇನು ಗೊತ್ತಿಲ್ಲಪ್ಪ ಅಂತ ಇದ್ರೆ ನಾವು ಆಯ್ತಪ್ಪ ಅವನೇನೋ ಅವಿದ್ಯಾವಂತ ಗೊತ್ತಿಲ್ಲ. ಒಬ್ಬ ಕಮಾಂಡರ್, ಒಬ್ಬ ಸೈನಿಕ, ಇವನು ಎಲ್ಲ ವಿದ್ಯಾಬುದ್ಧಿ ಗೊತ್ತಿರ ಅಂತ ಅವನು ಬಂದು ಹಲ್ಲೆ ಮಾಡ್ತಾನೆ ಅಂದ್ರೆ ಇವನಿಗೆ ಮಾನ ಮರೆಯೋದಿಲ್ವಾ? ನಾವ್ಯಾರು ಅಯ್ಯೋ ಪಾಪ ಬಿಟ್ಬಿಡೋಣ ಬಿಡು, ಅವನಾರ ಹೋಟ್ಲು ಪಾತ್ರೆ ತೊಳೆಯಕ್ ಬಂದಾನೆ, ಅವನಿಗೇನು ಗೊತ್ತಿಲ್ಲ, ಪಾನಿಪುರಿ ಮಾಡ್ತಾನೆ ಗೊತ್ತಿಲ್ಲ ಅಂತ ಹೇಳೋಣ. ಆದ್ರೆ ಇವನೊಬ್ಬ ವಿದ್ಯಾವಂತನಾಗಿ ಈ ರೀತಿ ಅದು ಅವನಿಗೆ ಕಾನೂನು ಬಗ್ಗೆ ಅರಿವಿದೆ. ನಮ್ಮ ಹುಡುಗ ಈಗ ಜೊಮೊಟೊ ಮಾರೋದು ಅಥವಾ ಏನೋ ಮಾಡೋದು ಅವನಿಗೆ ಕಾನೂನು ಬಗ್ಗೆ ಅರಿವಿಲ್ಲ. ಇವನೊಬ್ಬ ದೇಶ ಕಾಯೋನಾದಾಗ ಅವನಿಗೆ ಆದ ಶಿಸ್ತುಬದ್ಧ ಟ್ರೈನಿಂಗ್ ಇರುತ್ತೆ, ಅವನಿಗೆ ಆದಂತ ಎಲ್ಲದನ್ನು ಟ್ರೈನಿಂಗ್ ಕೊಟ್ಟಿರ್ತಾರೆ. ನೀನು ಈ ರೀತಿ ಶಿಸ್ತುಬದ್ಧವಾಗಿ ಇರಬೇಕು ಅಂತ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ಹೆಂಗೆ ವರ್ತಿಸ್ಬೇಕು ಅಂತ ಅವನಿಗೆ ಟ್ರೈನಿಂಗ್ ಇರುತ್ತೆ. ಆದ್ರೆ ಒಬ್ಬ ಯುವಕರಿಗೆ ಟ್ರೈನಿಂಗ್ ಇರಲ್ಲ. ಆ ರೀತಿ ಒಬ್ಬ ಟ್ರೈನಿಂಗ್ ತಗೊಂಡವನು, ಕಾನೂನಿನ ಬಗ್ಗೆ ಅರಿವಿರೋನು, ಇವನಿಗೆ ಪೊಲೀಸರು ಕರೆ ಮಾಡಬಹುದಾಗಿತ್ತು. ತಪ್ಪು ಮಾಡಿದ್ರೆ ಏನು ಮಾಡಿದ್ರೆ ಏಕಾಏಕಿ ಅವನು ಗುಂಡಾ ರೀತಿ ವರ್ತನೆ ಮಾಡ್ತಾನೆ ಅಂದ್ರೆ ಇವತ್ತು ನಾವು ಯಾರಿಗೆ ಏನಿದೆ ಹಿಂದಿಯವರು ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ನಡೆಯುತ್ತಾಗಾದ್ರೆ ನಾವೇನ್ ಪ್ರಶ್ನೆ ಮಾಡ್ಬಾರ್ದಾ? ನಮ್ಗೆ ದುರಂತ ಇಲ್ಲಿ ಏನ ಗೊತ್ತನ್ರಿ, ಯಾವುದೇ ಒಂದು ಎಲ್ಲೇ ಹೋಗಿ ಒಂದು ಕರೆ ಮಾಡಿ ಕನ್ನಡಿಗರಪ್ಪ ನಾವು ನಮ್ಗೆ ತೊಂದರೆ ಆಗ್ತಾ ಇದೆ ಹಿಂದಿಯವರಿಂದ ಅಂತ ಹೇಳಿ ನಮ್ಮ ಪೊಲೀಸರಿಗೆ ಅದೇನ್ ತಲೆ ಒಳಗಡೆ ಇಟ್ಕೊಂಡಾರೆ ಗೊತ್ತಿಲ್ಲ ರೀ. ಪ್ರತಿ ಸಲನೂ ಸಹ ಕನ್ನಡ ಪರ ಹೋರಾಟಗಾರ, ನೀವು ರೌಡಿಗಳ ತರ, ನೀವು ಗುಂಡಾಗಳ ತರ ಅಂದ್ರೆ ಅವ್ರು ನಮ್ಮನ್ನ ಇವತ್ತು ಏನಾದ್ರು ಕನ್ನಡ ಪರ ಸಂಘಟನೆಯವರು, ಕನ್ನಡ ಪರ ಹೋರಾಟಗಾರ ಇಲ್ಲ ಅಂದಿದ್ರೆ ಈ ಪೊಲೀಸವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು. ಆಲ್ರೆಡಿ ಹೊಡಿತಾವ್ರೆ. ಈಗ ನೋಡಿ ಆ KG ಹಳ್ಳಿ DG ಹಳ್ಳಿ ಕೇಸ್ಗಳಲ್ಲಿ ಇರ್ಬೋದು, ಮೊನ್ನೆ ಆಗಿರೋ ಮೈಸೂರಲ್ಲಿ ಇರ್ಬೋದು, ಪೊಲೀಸವ್ರನ್ನ ಕೂಡ ಈಗ
ಏನು ಕನ್ನಡದವರ ಅಥವಾ ಅವರು ವಲಸಿಗರು ಬಂದಾರೋ ಗೊತ್ತಿಲ್ಲ, ಆಲ್ರೆಡಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ನೀವು ಹೀಗೇನೆ ಬಿಟ್ಕೊಂಡ್ರೆ ಇನ್ಮೇಲೆ ಪೊಲೀಸವ್ರನ್ನ ಕೂಡ ಹೊಡಿತಾರೆ ಇವರು. ಈಗ ಆಲ್ರೆಡಿ ಒಬ್ಬೊಬ್ಬರೇ ಪೊಲೀಸರು ಹೋಗಿ ಭಯ ಪಡ್ತಾರೆ ನೋಡಿ, ಆ ನೈಜೀರಿಯಾದವರು ಅವರೆಲ್ಲ ಡ್ರಗ್ಸ್ ಮಾಡ್ತಾರೆ, ನಮ್ಮ ದೇಶ ಹಾಳು ಮಾಡಕ್ಕೆ ಬರ್ತಾರೆ ಸುಮಾರು ಜನ. ಕೆಲವರು ಅವರಿಗೆ ಹೋಗಿ ಇವ್ರನ್ನ ಯಾರು ಕೂಡ ಬಂಧಿಸೋವಂಥ ತಾಕತ್ತು ನಮ್ಮ ಪೊಲೀಸರು ಕೆಲವ್ರಿಗೆ ಇಲ್ಲವೇ ಇಲ್ಲ. ಯಾಕೆಂದರೆ ಅಲ್ಲಿಂದ ಒಳಗಡೆಯಿಂದ ಸಮಥಿಂಗ್ ಬರುತ್ತೆ. ಅಂದರೆ ಇವ್ರಿಗೇನು ಅಂದರೆ ಸ್ಥಳೀಯವಾಗಿ ಅವ್ನು ಸಿಕ್ಬಿಟ್ಟ ವಿಕಾಸು ಕರ್ಕೊಬಂದ್ವಿ ಕೂರಿಸಿದ್ವಿ. ಇವ್ರ ಕೆಲಸ ಏನು ಅಂದರೆ ಒಂದು FIR ಆಗುತ್ತೆ, ಅದಕ್ಕೆ ಒಂದು ತಾತ್ವಿಕವಾಗಿ ಕೊನೆ ಕಾಣಿಸ್ಬೇಕು. ಇವ್ರು ಕೇಸ್ ಕ್ಲೋಸ್ ಮಾಡ್ಬೇಕಷ್ಟೇ. ನಮ್ಗೆ FIR ಆಗಿತ್ತು, ನಾವು ಕ್ಲೋಸ್ ಮಾಡಿದ್ವಿ, ರಿಪೋರ್ಟ್ ಕೊಡ್ಬೇಕು ಮೇಲಧಿಕಾರಿಗಳಿಗೆ. ಯಾಕಾಯಿತು, ಯಾರಿಂದ ಆಯಿತು, ಏನಾಯಿತು ಅನ್ನೋದು ಬೇಕಾಗಿಲ್ಲ ಇವರಿಗೆ. ಈ ರೀತಿ ಇದ್ದಾಗ ಏನು ಮಾಡೋದು ನಾವು? ಶಶಿಕಾಂತ್ ಸರ್, ಈಗ ಪ್ರಮುಖವಾಗಿ ಇವನೊಬ್ಬ ಏನು ಸೈನಿಕ ಅಂತ ಹೇಳ್ತಾನೆ ಗೊತ್ತಿಲ್ಲ, ಇದಾನೋ ಇಲ್ಲ ಗೊತ್ತಿಲ್ಲ, ಅದು ತನಿಖೆ ಆದ ನಂತರ ಹೊರಗಡೆ ಬರುತ್ತೆ. ಬಟ್ ಉನ್ನತ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ರೀತಿ ಕೀಳು ಮಟ್ಟಕ್ಕೆ ಇಳಿತಾರೆ ಅಂತಂದರೆ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ. ಅಂದರೆ ಗೌರವ ಕೊಡೋಣ, ಸೈನಿಕರು ದೇಶ ಕಾಯುವಂತು, ಬಟ್ ಹಾಗಂತೇಳಿ ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಹೋಗಿ ಯಾರು ಬೇಕಾದರೂ ರೌಡಿಸಮ್ ಥರ ವರ್ತನೆ ಮಾಡೋದು ಸರಿಯಲ್ಲ. ಬಟ್ ಯಾಕೆ ಹಿಂಗೆ ನಡೀತಾ ಇದೆ ಅಂತ ಇದು ನಾವೆಲ್ಲರೂ ಖಂಡಿಸಬೇಕಾದಂಥ ವಿಚಾರ. ಯಾವುದೇ ಭಾಷಿಕರಾಗಿರಲಿ, ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡುವುದು, ದೌರ್ಜನ್ಯ ಮಾಡುವುದು, ದಮನ ಮಾಡುವುದು ಇದು ಕಾನೂನು ಪ್ರಕಾರ ಅಪರಾಧ. ಅದಕ್ಕೆ ಯಾರೇ ಮಾಡಿದರೂ ಅದಕ್ಕೆ ಶಿಕ್ಷೆಯನ್ನು ಪಡಿಸ್ತೀವಿ. ಇಲ್ಲಿ ಇವ್ರು ಮಾಡಿದ ತಪ್ಪೇನು ಅಂತಂದರೆ, ಇವನೇ ಹಲ್ಲೆ ಮಾಡಿಬಿಟ್ಟು ಮತ್ತೆ ಅವನ ಮೇಲೆ ಆರೋಪ ಮಾಡಿದ್ದಿದೆಯಲ್ವಾ, ಇದು ಬಹಳ ಸಮಸ್ಯೆ. ಆಮೇಲೆ ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ, ಇದನ್ನು ಸಾರ್ವತ್ರೀಕರಣಗೊಳಿಸ್ಬಾರ್ದು ನಾವು. ಸಾರ್ವತ್ರೀಕರಣ ಅಂದರೆ ಎಲ್ಲ ಹಿಂದಿಯವರು ಇದೇ ರೀತಿ ಅನ್ನೋ ರೀತಿಯಲ್ಲಿದೆಯಲ್ಲ, ಹಾಗಲ್ಲ. ಅಂದರೆ ಎಲ್ಲ ಭಾಷೆಯಲ್ಲಿರೋ ಹಾಗೆ ರೌಡಿಗಳು ಇರ್ತಾರೆ, ಎಲ್ಲ ಭಾಷೆಯಲ್ಲಿದ್ದಾಗ ಸ್ವಲ್ಪ ಟೆಂಪರ್ ಜಾಸ್ತಿ ಇರೋರು ಇರ್ತಾರೆ, ಎಲ್ಲ ಭಾಷೆ ಇರ್ತಾರೆ. ಇವೆಲ್ಲವೂ ಅವರು ಏನು, ನಾವು ಮಿಲಿಟ್ರಿಯರು ಅಂದ ತಕ್ಷಣ ಅವ್ರೇನು ಆಕಾಶದಿಂದ ಇಳಿದು ಬಂದಿರೋರಲ್ಲ. ಅಲ್ಲಿರ್ತಕ್ಕಂಥವ್ರಿಗೂ ಸಹಿತ ಏನು ಆವೇಶ, ರೋಷ ಇವೇನೇನೋ ಇರ್ತವೆ. ಆಮೇಲೆ ನಾನು ನೋಡಿದ ಹಾಗೆ ಕೆಲವು ಜನ ಇದ್ದಾರೆ ಮಿಲಿಟ್ರಿಯಲ್ಲಿ, ಅವರು ಈ ಗರಂ ಕೋಪಡಿ ಇನ್ಸಾನ್ ಅಂತ ಹೇಳ್ತೀವಿ ನಾವು ಅವರಿಗೆ, ಇದ್ದಕ್ಕಿದ್ದಂಗೆ ರೈಸ್ ಆಗಿಬಿಡೋದು. ಆಮೇಲೆ ಅವರು ಏನೋ ಒಂದು ಮಿಲಿಟ್ರಿಯಲ್ಲಿ ಇದ್ದ ತಕ್ಷಣವೇ ನಾವು ಸೂಪರ್ ಮ್ಯಾನ್ಗಳು, ಇಲ್ಲಿರ್ತಕ್ಕಂಥ ಬೇರೆಯವರಿಗಿಂತ ನಾನು ಭಾಳ ಭಿನ್ನವಾಗಿದ್ದೇನೆ ಅನ್ನೋದು. ಆದರೆ ಅವರೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಹಾಕಿರೋ ಬಟ್ಟೆ, ನೀವು ಕೊಡ್ತಕ್ಕಂಥ ಸಂಬಳ ಎಲ್ಲವೂ ಸಹಿತ ಜನಸಾಮಾನ್ಯರ ತೆರಿಗೆ ಹಣ ಅಂತ. ನೀವು ತಿಂತಾ ಇದ್ದೀರಲ್ಲ ಊಟ, ಅದು ರೈತರು ಬೆಳೆದಿರ್ತಕ್ಕಂಥ ಊಟ. ಸೊ ಇಂಥ ಸಂದರ್ಭದಲ್ಲಿ ನೀವು ತಿನ್ನುವ ಪ್ರತಿಯೊಂದು ಅಗಳಿಗೂ ಸಹಿತ ನೀವು ಮರ್ಯಾದೆ ಕೊಡಬೇಕು. ಆಮೇಲೆ ಯಾವ ಪ್ರದೇಶದಲ್ಲಿದ್ದೀರಿ, ಯಾವ ಭಾಷಿಕ ಪ್ರದೇಶದಲ್ಲಿದ್ದೀರಿ, ಯಾವ ರಾಜ್ಯದಲ್ಲಿದ್ದೀರಿ, ಆ ರಾಜ್ಯದ ಜನರಿಗೆ ನೀವು ಮೊದಲು ಮರ್ಯಾದೆ ಕೊಡಬೇಕು ಮತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಇದು ಯಾಕೆ ಈ ರೀತಿ ಕಲಹಗಳಾಗ್ತವೆ? ಇದು ಒಂದಲ್ಲ ಸರ್, ಬೇಕಾದಷ್ಟಾಗಿದ್ದಾವೆ. ಪಬ್ಬಲ್ಲಿ ರಾತ್ರಿ ಹೆಣ್ಮಕ್ಳು ಕುಡ್ಕೊಂಡ್ಬರ್ತಾರೆ, ಬೇರೆ ಪರಭಾಷಿಕರು ಬಂದ್ಬಿಟ್ಟು ಅಲ್ಲಿ ಪೊಲೀಸರು ಇರ್ತಾರಲ್ವಾ, ಟ್ರಾಫಿಕ್ ಪೊಲೀಸರು, ಅವ್ರ ಮೇಲೆ ಎಗರಾಗ್ತಾ ಇರ್ತಾರೆ. ಆಮೇಲೆ ಕಾರ್ಗಳನ್ನೇ ಮೇಲ್ಗಡೆ ಹಾಕಿದ್ದು ನಾವು ನೋಡಿದ್ದೇವೆ. ಇವು ಒಂದೆರಡಲ್ಲ, ಆದರೆ ಇವೆಲ್ಲವೂ ಸಹಿತ ಬಿಡಿ ಘಟನೆಗಳು. ಅಂದ್ರೇನೋ ಒಂದು ಭಾಷಿಕರು ಬಂದು ಇನ್ನೊಂದು ಭಾಷಿಕರ ಮೇಲೆ ಹಲ್ಲೆ ಮಾಡ್ತಾ ಇಲ್ಲ. ಇದು ಯಾವುದೋ ಒಂದು ಸ್ಪಾರ್ಕ್ ಆಗಿರುತ್ತೆ, ಯಾವುದೋ ಒಂದು ಘಟನೆಯಲ್ಲಿ ಆರಂಭ ಆಗಿರುತ್ತೆ, ಅದು ಈ ರೀತಿಯಾದಂಥ ಹಲ್ಲೆ ಮತ್ತು ಈ ರೀತಿಯಾದ ದೌರ್ಜನ್ಯದಿಂದ ಅಂತ್ಯ ಆಗುತ್ತೆ. ಇವುಗಳನ್ನು ನಾವು ಖಂಡಿಸ್ತೀವಿ ಮತ್ತು ಇದು ಕಾನೂನು ಪ್ರಕಾರ ವಿರುದ್ಧವಾಗಿರೋದು. ಆದರೆ ಇಲ್ಲಿ ಹೆಚ್ಚಿನ ಖಂಡನೆಯನ್ನು ವ್ಯಕ್ತಪಡಿಸೋದೇನು ಅಂತಂದರೆ, ಇವನು ತಾನೇ ಹಲ್ಲೆ ಮಾಡಿ ಆ ನಂತರ ತನ್ನ ಮೇಲೆ ಹಲ್ಲೆ ಆಯಿತು ಅಂತೇಳಿ ಸುಳ್ಳು ಆರೋಪ ಮಾಡಿದ್ದು ಅದು ಬಹಳ ಖಂಡನೀಯವಾಗಿರುತ್ತೆ. ಆಕಸ್ಮಿಕವಾಗಿ ಇವ್ರು ಹೇಳಿದಾಗೆ ಅಲ್ಲಿ CCTV ಕ್ಯಾಮ್ರಾ ಇರದೇ ಇದ್ದಲ್ಲಿ ಈಗ ಅವರು ವಿಕಾಸ್ ಅನ್ನೋಂಥ ವ್ಯಕ್ತಿ ಇವಾಗ ಜೈಲಲ್ಲಿ ಇರ್ತಿದ್ದ. ಹೌದು, ನೆನ್ಪಿಟ್ಕೊಳ್ಳಿ. ಇವಾಗೇನೋ ಸ್ಟೇಷನ್ ಬೇಲಿಂದ ಹೊರಗಡೆ ಬಂದಿದ್ದಾರೆ. ಆಮೇಲೆ ಕನ್ನಡಿಗ ಸಂಘಟಕರಾಗಿದ್ದಾರೆ, ಅವರೆಲ್ಲರೂ ಪ್ರತಿರೋಧ ಮಾಡಿದ್ದಾರೆ. ಆದ್ದರಿಂದ ಅವನು ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆಗಳು ಆಯಿತು. ಅಕಸ್ಮಾತ್ ಇಲ್ಲ ಅಂದಿದ್ರೆ ಪೊಲೀಸರು ಹೇಳ್ತಾ ಇದ್ದೀನಿ ನಿಮಗೆ, ನಮಗೆ ಗೊತ್ತಿರೋ ಹಾಗೆ ಈ ಮಿಲಿಟರಿಯ ಉನ್ನತ ಅಧಿಕಾರಿಗಳು ಯಾರಾದರೂ ಬಂತಂದರೆ ಅವರು ಸೆಲ್ಯೂಟ್ ಹೊಡಿತಾರೆ. ಅವರು ಮಿಲಿಟರಿಯವರಪ್ಪ, ಅವ್ರಿಗೆ ಆ ರೀತಿ ಅಂತ ಮರ್ಯಾದೆ ಕೊಡ್ತಾರೆ, ಆ ಲೆವೆಲ್ ಮರ್ಯಾದೆ ಕೊಡ್ತಾರೆ. ಅವನು ತಪ್ಪು ಮಾಡಿದಾನಂತ ಇವ್ರು ಒಪ್ಕೊಳ್ಳೋದಿಲ್ಲ ಮಾನಸಿಕವಾಗಿ. ಆದರೆ ಇಲ್ಲಿ ಆ ರೀತಿ ಆಗಿಲ್ಲ. ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಈಗ ಮೊದಲು ಅವ್ರು ಎಲ್ಲಿದ್ದಾನೋ, ಅವನು ಏನು ಏರ್ಫೋರ್ಸ್ನವನಾಗಿರ್ಬೋದು, ನೇವಿಯವನಾಗಿರಲಿ, ಆರ್ಮಿಯವನಾಗಿರಲಿ, ಅವನಿಗೆ ಶಿಕ್ಷೆ ಆಗಬೇಕು. ಆದರೆ ನಮ್ಮ ಇಂಡಿಯನ್ ಲಾ ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡೋ ಅಧಿಕಾರ ಇವ್ರಿಗಿಲ್ಲ, ನಮ್ಮ ಪೊಲೀಸರಿಗೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ನ್ಯಾಯಾಲಯ ಇದೆ, ಅವ್ರಿಗೆ ಆದಂಥ ಕೋರ್ಟ್ ಮಾರ್ಷಲ್ ಅಂತ ಮಾಡ್ತಾರೆ. ಅವರಿಗೆ ಕೋರ್ಟ್ ಮಾರ್ಷಲಲ್ಲಿ ಅದು ತಪ್ಪಿತಸ್ಥ ಅಂತ ಗೊತ್ತಾದರೆ ಅವನನ್ನು ಇದರಿಂದ ಬಿಡುಗಡೆ ಮಾಡ್ತಾರೆ, ಇಲ್ಲ ಶಿಕ್ಷೆಯನ್ನು ವಿಧಿಸ್ತಾರೆ. ಅದಕ್ಕೋಸ್ಕರನೇ ಇವಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮಿಲಿಟರಿ ಅಧಿಕಾರಿಗಳು ಓಡಿ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ.
ಮೊದಲು FIR ಏನಿದೆ ತೆಗೆದು ನೋಡ್ತೀವಿ ಅಂತ ಹೇಳ್ತಾರೆ. ಅದನ್ನು ನೀವು ನಮಗೆ ಟ್ರಾನ್ಸ್ಫರ್ ಮಾಡಿ, ನಾವು ಅದಕ್ಕೆ ಅವ್ರಿಗೆ ಎನ್ಕ್ವೈರಿ ಮಾಡ್ತೀವಿ, ಆಮೇಲೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂದರೆ ನಾನು ಎಲ್ಲ ಕನ್ನಡಿಗರಲ್ಲಿ ಮತ್ತು ಕನ್ನಡ ಪರ ಸಂಘಟನೆಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬಿಡಿ ಘಟನೆಗಳನ್ನು ಸಾರ್ವತ್ರೀಕರಣ ಮಾಡಬೇಡಿ. ಆ ರೀತಿ ಆದಾಗ ಭಾಷಾ ದ್ವೇಷ ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಎಲ್ಲ ಕನ್ನಡಿಗರು ಅವ್ರ ಮೇಲೆ ಎದ್ದು ಹೊಡೆಯೋದಾಗಿರಲಿ ಅಥವಾ ಅವ್ರೇನಾದರೂ ಇವ್ರ ಮೇಲೆ ತಿರುಗಿಬೀಳೋದಾಗಲಿ, ಇವೆಲ್ಲ ಮಾಡೋದ್ರಿಂದ ಸಂಘರ್ಷ ಉಂಟಾಗುತ್ತೆ. ಬಿಡಿ ಘಟನೆಗಳು ಎಲ್ಲೇ ಆದರೂ, ಯಾವುದೇ ಕನ್ನಡಿಗನ ಮೇಲೆ ಹಲ್ಲೆ ಆದ್ರೂ, ಯಾವುದೇ ದೌರ್ಜನ್ಯ ಆದರೂ ಸಹಿತ ನಾವು ಎಲ್ಲರೂ ಎಲ್ಲ ನೀವು ಮಾತಾಡಿ ಒಂದು ನಿಮಿಷ, ನಾನು ಮಾತಾಡೋದು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ನೀವು ಇಲ್ಲೇ ಇರ್ತೀರಾ, ಇನ್ನು ಟೈಮ್ ಇದೆ ಸರ್, ಟೈಮ್ ಇದೆ. ಒಂದು ನಿಮಿಷ, ನೀವು ಇಲ್ಲಡೆ ಕನ್ನಡ ಪರ ಹೋರಾಟಗಾರರು ಸಾರ್ವತ್ರೀಕರಣಗೊಳಿಸಲ್ಲ ಸರ್, ದಯವಿಟ್ಟು ನೀವು ಇಲ್ಲಿ ಕೇಳಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಬಹುಶಃ ಇವ್ರಿಗೆ ಸಾರ್ವತ್ರೀಕರಣ ಡಿಬೇಟ್ ರೂಲ್ಸ್ ಅಂಡ್ ರೂಲ್ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳಿದಾಗ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಪ್ರತಿರೋಧ ಮಾಡಿ ಸರ್. ಆಗಲ್ಲ, ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡಿದ್ರೆ ಇಲ್ಲಿ ಏನಾಗುತ್ತೆ, ಸಂಘರ್ಷ ಆಗುತ್ತೆ. ಆದ್ದರಿಂದ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ಸರ್, ಅವನು ಮಾಡ್ಕೊಳ್ಳಿ, ಇವನು ಮಾಡ್ಕೊಳ್ಳಿ, ನಮಗೆ ಬೇಕಾಗಿರೋದು ಇಲ್ಲಿ ನೋಡಿ. ಕನ್ನಡಿ ಒಂದ್ ನಿಮಿಷ ಅಲ್ಲಿ ನೋಡಿ, ಮೇಲೆ ರೇಟಿಂಗ್ ಬರುತ್ತೆ, ಏನು ಕನ್ನಡಿಗರ ಮೇಲೆ ಹಲ್ಲೆ. ಹಾಗಿದ್ರೆ ನಾನು ಡಿಬೇಟ್ ಮಾಡಲ್ಲ, ನಾನು ಹೇಳ್ತಾ ಇರೋದು ನೀವು ಹೇಳುವಾಗ ನಾವು ಮಾತಾಡೋದಿಲ್ಲ. ಮಾತಾಡಿ ಆಯ್ತಾ, ನಿಮ್ಮ ವಿರೋಧನ ವ್ಯಕ್ತಪಡಿಸಿ ಬೇಡ ಅನ್ನೋದಿಲ್ಲ. ನಾನು ಹೇಳ್ತಾ ಇರೋದು ಭಾಷಾ, ಯಾಕಂದ್ರೆ ನಾವು ಒಂದು ಭಾರತೀಯ ಒಂದು ಚೌಕಟ್ಟಿನಲ್ಲಿದ್ದೇವೆ, ಸಂವಿಧಾನ ಚೌಕಟ್ಟಿನಲ್ಲಿದ್ದೇವೆ. ಇಲ್ಲಿ ಎಲ್ಲಾ ಭಾಷೆಗಳು ಅದರದೇ ಆದಂತ ಎಲ್ಲಾ ಭಾಷೆಗಳು ಬಹಳ ಮುಖ್ಯವಾಗಿರ್ತವೆ. ಹಿಂದಿ ಏನು ದೇವಲೋಕದ ಭಾಷೆ ಅಲ್ಲ, ಅದು ಸಹಿತ ನಮ್ಮ ಹಾಗೆ ಇನ್ನೊಂದು ಭಾಷೆ ಅಷ್ಟೇ. ಅದು ಯಾವುದು ಈ ರಾಷ್ಟ್ರೀಯ ಭಾಷೆ ಅನ್ನೋದೇ ದೊಡ್ಡ ಭ್ರಮೆ, ಅದು ಮೊದಲನೇ ತಪ್ಪು. ಸೊ ಆದ್ದರಿಂದ ಆ ಭ್ರಮೆಯನ್ನು ಇಳಿಸುವ ಕೆಲಸವನ್ನು ಮಾಡೋಣ. ಬಿಡಿ ಘಟನೆಗಳನ್ನು ಬಿಡಿಯಾಗಿ ನಾವು ವಿರೋಧಿಸೋಣ. ಅದು ಬಿಟ್ಬಿಟ್ಟು ಯಾರು ಹಿಂದಿಯವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಲಿ ಅಥವಾ ಕನ್ನಡಿಗರ ಹಿಂದಿಯವರು ಹಲ್ಲೆ ಮಾಡಿದ್ರು ಅದನ್ನು ಸಾರ್ವತ್ರೀಕರಣ ಮಾಡಿ ಕನ್ನಡಿಗರ ಮೇಲೆ ವಾಪಸ್ ಬರ್ತೀನಿ. ಶ್ಯಾಮ್ ಸರ್ ಇಂದ ಒಂದು ರಿಯಾಕ್ಷನ್ ಪಡ್ತೀನಿ. ಶ್ಯಾಮ್ ಸರ್, ಈಗ ಈತನ ಮೇಲೆ FIR ಆಗಿದೆ, ಮುಂದಿನ ಕಾನೂನು ಕ್ರಮ ಹೇಗಿರುತ್ತೆ? ಕಾನೂನು ಕ್ರಮ ಆಗತ್ತಾ ಇಲ್ವಾ? ಜೊತೆಗೆ ಈತನಿಗೆ ಅಂದ್ರೆ ಈ ರೀತಿಯ ಒಂದು ರೌಡಿ ಕಮಾಂಡರ್ ಇರ್ತಾರಲ್ಲ, ಇವರಿಗೆ ಪಬ್ಲಿಕ್ ಅಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇರೋದಿಲ್ವಾ, ಹೇಗೆ ಅಂತ? ಶ್ಯಾಮ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ, ಈಗ ಈತನ ಮೇಲೆ ಅಂದ್ರೆ ವಿಂಗ್ ಕಮಾಂಡರ್ ಮೇಲೆ FIR ಆಗಿದೆ, ಮುಂದೆ ಕಾನೂನು ಕ್ರಮ ಹೇಗಿರುತ್ತೆ ಅಂತ? ಹಲೋ, ಈಗ FIR ಆದ್ಮೇಲೆ ಈತನಿಗೆ ಶಿಕ್ಷೆ ಆಗತ್ತೆ ಇಲ್ಲ? ಕಾನೂನು ಪ್ರಕಾರ ಒಬ್ಬ ಸರ್ವಿಂಗ್ ಆಫೀಸರ್ ಮೇಲೆ ಈ ತರ ಏನಾರು ಆಕ್ಷೇಪಣೆ ಅಥವಾ ಕಂಪ್ಲೇಂಟ್ ಇದ್ರೆ ನಿಯರೆಸ್ಟ್ FIR ಕೊಡಬೇಕು. ನಿಯರ್ ಕೇಸ್ ಟ್ರಾನ್ಸ್ಫರ್ ಆಗುತ್ತೆ. ಆರ್ಮಿ ಅಥವಾ ಏರ್ಫೋರ್ಸ್ ಅವರು ವಿಚಾರಣೆ ನಡೆಸಿ ಸೂಕ್ತ ಪುನಿಷ್ಮೆಂಟ್ ಏನ್ ಕೊಡ್ಬೇಕು ಅದು ಕೊಡ್ತಾರೆ. ಅದಕ್ಕೆ ನಮ್ಮ ಪೊಲೀಸು, ನಮ್ಮ ಜನ, ಇವರು ಅಕ್ಯೂಸ್ಗಳು ಏನು ಅವರೆಲ್ಲರೂ ಇದು ಕೊಡ್ಬೇಕು, ಸಹಕಾರ ಕೊಡ್ಬೇಕು. ಆ ರೀತಿ ಆದ್ರಿಂದ ಈ ಕೇಸ್ನ ಇವ್ರು ಹೇಳ್ದಂಗೆ ಸಾರ್ವಜನಿಕ ಮಾಡಬಾರ್ದು. ಅವರಿಬ್ಬರ ಮಧ್ಯೆ ಅದು ಏನಾಗಿದೆಯೋ ಅದನ್ನ ಕೂಲಂಕಷವಾಗಿ ತನಿಖೆ ಮಾಡಿ. ಸರ್, ಈಗ ಒಂದ್ ನಿಮಿಷ ಕೇಳಿ. ಈಗ ನೋಡಿ, ಅವರು ವಿಡಿಯೋ ಮಾಡಿ ಆ ಕಮಾಂಡರ್ ಕೇಳಿ ಸರ್, ಒಂದ್ ನಿಮಿಷ. ಈಗ ವಿಡಿಯೋ ಮಾಡಿ ಕನ್ನಡಿಗರು ಕನ್ನಡ ಮಾತಾಡ್ಲಿಲ್ಲ ಅಂತ ಹೇಳಿ ಅಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಇವತ್ತು ಇದು ಕನ್ನಡ ವಿಚಾರವಾಗಿ ಮಧ್ಯೆ ಬರ್ತಾ ಇದೆ ಅಲ್ವಾ? ಇಲ್ಲರೇ ಒಂದ್ ನಿಮಿಷ, ಇಲ್ಲರೇ ಯಾವ ಕನ್ನಡ ಪರ ಹೋರಾಟಗಾರರು ಯಾರು ಹೇಳಿದ್ದಾರೆ? ಇವ್ನು ಹೇಳಕ್ಕಿಂತ ಮುಂಚೆ ಯಾರು ಹೋಗಿದಾರ? ಇವನೇ ಹೇಳಿದಾನೆ, ಕನ್ನಡಿಗರು ನಮ್ಗೆ ಹಿಂಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕನ್ನಡ ಮಾತಾಡ್ಲಿಲ್ಲ ಅಂತ ಹೇಳಿ. ಹಾಗಾಗಿ ಈ ತರ ಕನ್ನಡಿಗರ ಮೇಲೆ ಗೂಬೆ ಕೂರ್ಸೋ ಕೆಲಸ ಮಾಡಿದಾಗ ಕೈ ಕೊಟ್ಟು ಕೂತ್ಕೊಳ್ಬೇಕಾ? ಇವತ್ತಿಗೂ ಕೂಡ ಅಷ್ಟೇ ಎಷ್ಟೋ ಪ್ರಕರಣಗಳು ನೋಡಿ. ಶ್ಯಾಮ್ ಸರ್ ಹೇಳಿ, ಕಂಟಿನ್ಯೂ ಮಾಡಿ. ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡಬೇಕೋ ಅದು ಮಾಡಬೇಕು. ಕೈ ಕಟ್ಕೊಂಡು ಕೂತ್ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಏನು ಅವರು ರಿಟೈರ್ಡ್ ಆಫೀಸರು, ಕಾನೂನು ಅರಿವು ನಮ್ಮ ಹುಡುಗಾಗಿರುತ್ತಾ? ಕಾನೂನು ಅರಿವು ಅವ್ರಿಗಿರುತ್ತಾ ಸರ್? ಕಾನೂನು ಅರಿವು ಇರೋದು ಅವ್ರಿಗೆ ತಾನೆ. ಅವ್ರು ಕಾನೂನು ಕ್ರಮ ತಗೋಬೋದಾಗಿತ್ತು, ಪೊಲೀಸರಿಗೆ ಕಾಲ್ ಮಾಡ್ಬೋದಾಗಿತ್ತು. ಯಾಕೆ ಅವ್ನು ಕಾರ್ ಇಳಿದ್ಬಿಟ್ಟು ಹಲ್ಲೆ ಮಾಡ್ತಾನೆ? ಸರ್, ಕಾನೂನು ಪ್ರಕಾರ ಅವ್ರು ಹೋಗಿ FIR ಕೊಟ್ಟಿದ್ದಾನೆ. ಈಗ FIR ಕೊಟ್ಟಿರೋದು ಸರ್. ಅವ್ನು ಹೋಗಿ ಹೊಡೆದು ಚೆನ್ನಾಗಿ ಹೊಡೆದ್ಬಿಟ್ಟು CCTV ಸಿಕ್ಕಿಲ್ಲ ಅಂದ್ರೆ ಇವತ್ತು ನಮ್ಮ ಹುಡುಗ ಇವತ್ತು ಜೈಲಲ್ಲಿ ಇರಬೇಕಾಗಿತ್ತು. ಇಲ್ಲಿ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಆತ ಸೈನಿಕನೇ ಅಲ್ಲ ಅಂತ ಅನ್ಸುತ್ತೆ. ನಾವು ನೋಡ್ಬೇಕು. ಕಂಟಿನ್ಯೂ ಮಾಡಿ ಸರ್. ಅವನು ಹೊರಗಡೆ ಬಂದಿದ್ದಾನೆ, ಏನು ಯೋಚನೆ ಇಲ್ಲ. ಆ ಥರ ಯಾರು ತಕ್ಷಣ ಜೈಲಿಗೆ ಹಾಕಲ್ಲ. ಹೊರಗಡೆ ಬಂದಿರೋದು ನಮ್ಮ ಕನ್ನಡಿಗರ ಹೋರಾಟದ ಪ್ರತಿಫಲ ಆಗಿ ಸರ್.
ರಾಘವೇಂದ್ರ ಒಂದು ನಿಮಿಷ ಅವ್ರು ಮಾತಾಡ್ಲಿ, ಒಂದು ನಿಮಿಷ ಹೇಳಿದ್ದು ಉತ್ತರ ಕೊಟ್ಟಿದ್ದು ಅಷ್ಟೇ. ಶ್ಯಾಮ್ ಸರ್ ಕಂಟಿನ್ಯೂ ಮಾಡಿ ಸರ್. ಮಾತಾಡ್ಕೊಡಿ. ಇಲ್ಲಿ ಕನ್ನಡ ಅಥವಾ ಕನ್ನಡೇತರದ ಪ್ರಶ್ನೆ ಅಲ್ಲ. ಅವನ್ ಮಾತಾಡಿದ್ರೆ ತಪ್ಪು. ಯಾವ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡಿದ್ದಕ್ಕೆ ಮಾಡ್ತೀವಿ, ಅವಾಗ ಆಗುತ್ತೆ. ಫಸ್ಟ್ ತನ್ನ ಘನತೆಗೆ ತಕ್ಕ ಹಾಗೆ ವ್ಯವಹಾರ, ಅದು ಮೊದಲನೇ ತಪ್ಪು. ಎರಡನೇ ತಪ್ಪು, ಏನಾರು ನೀವು ಹೇಳಿದ ಹಾಗೆ ಅವನು ತಪ್ಪು ತೆಗೆದು ಅದನ್ನ ಕೊಟ್ಟಿದ್ದಾನೆ ಅಂದ್ರೆ ಅದು ಎರಡನೇ ತಪ್ಪು. ಇದನ್ನೆಲ್ಲ ಅಥವಾ ಏರ್ ಫೋರ್ಸ್ ಸುಮ್ಮನೆ ಬಿಡಲ್ಲ. ಅವರು ಇದೇ ತರ ಇದಕ್ಕಿಂತ ಇನ್ನೂ ಕೂಲಂಕಷವಾಗಿ ತನಿಖೆ ನಡೆಸಿ ಅವನಿಗೆ ಕ್ರಮ ತಗೋತಾರೆ. ಈ ತರ ಉದಾಹರಣೆಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ಎಲ್ಲೆಲ್ಲೋ ಈ ತರ ಈ ಉತ್ತರಾಖಂಡಲ್ಲಿ ಎಲ್ಲ ಈ ತರ ಘಟನೆಗಳಾದ್ಮೇಲೆ ಅಂತ ಸೋಲ್ಜರ್ ಮೇಲೆ ಕ್ರಮ ತಗೊಂಡು ಅವನ್ನ ಮನೆಗೆ ಕಳಿಸಿದ್ದಾರೆ. ಸೊ ಅದರ ಬಗ್ಗೆ ನೀವು ಯೋಚನೆ ಮಾಡಿ, ಅದು ಆಗುತ್ತೆ. ಕಾನೂನು ಸ್ವಲ್ಪ ಏನು ಹೇಳ್ತಾರಲ್ಲ, ದೇರ್ ಹೇ ಅಂದೇರ್ ನೈ ಅಂತಾರಲ್ಲ, ಹಾಗೆ ಸ್ವಲ್ಪ ನಿಧಾನ ಆದ್ರೆ ಹಾಗೆ ಆಗುತ್ತೆ. ನೀವು ಕನ್ನಡೇತರ ಇದನ್ನ ಸಾರ್ವಜನಿಕ ಮಾಡಬೇಡಿ. ತಿರ್ಗಾ ನೀವು ಅದೇ ಹೇಳ್ತಾರಲ್ಲ ಸರ್. ಅಲ್ಲ ಸರ್, ನೀವಲ್ಲ ಸರ್ ದಯವಿಟ್ಟು ನೀವು ಒಂದು ನಿಮಿಷ, ನೀವು ನೋಡಿ ಸಾರ್ವತ್ರಿಕವಾಗಿ ನಾವು ಮಾಡಿದ್ದಲ್ಲ. ಆ ಕಿಡಿಗೇಡಿ ನನ್ನ ಮಗ ಹೇಳಿರೋದಕ್ಕೆ ನಾವು ಹೇಳ್ತಾ ಇರೋದು. ಅವನು ಕನ್ನಡಿಗರು ಕನ್ನಡ ಮಾತಾಡ್ಲಿಲ್ಲ ಅಂತ ಹೇಳಿ ಅಲ್ಲೇ ಮಾಡಿದಾರೆ ಅಂತ ಹೇಳಿ ಅವನು ಕನ್ನಡಿಗರು ಅಂತ ನೋಟಿಫೈ ಮಾಡೋನೆ. ಕನ್ನಡ ಅಂತ ನೋಟಿಫೈ ಮಾಡಿರೋದಕ್ಕೋಸ್ಕರವಾಗಿ ನಾವಿವತ್ತು ಅದನ್ನ ಹೇಳ್ತಾ ಇರೋಂಥದ್ದು. ಇಂತಹ ಬೇರೆ ರಾಜ್ಯದಿಂದ ಬಂದು ಕಿಡಿಗೇಡಿತನ ಮಾಡಿ ದುರಾಂಕಾರಿತನ ಮಾಡಿ ಅಲ್ಲೇ ಮಾಡಿ ಇವತ್ತು ಕನ್ನಡಿಗರು ಕನ್ನಡ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಗ್ತಾ ಇರೋಂಥದ್ದು ಅವನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಯಾರು ನೋಡಿ ಸರ್, ಒಂದ್ ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ರಸ್ತೆಯಲ್ಲಿ 100 ಗಾಡಿಗಳು ಟಚ್ ಆಗುತ್ತೆ, 100 ಜನ ಕಿತ್ಲಾಡ್ಕೊಂಡಿರ್ತಾರೆ. ಅದಕ್ಕೆ ಪೊಲೀಸ್ ಇದೆ, ಕಾನೂನು ಇದೆ, ಕರೆಸಿ ವಿಚಾರಣೆ ಮಾಡಿ ಕೇಳಿ ತಪ್ಪು ಸರಿ ಯಾರ್ದು ಅಂತ ಕಳಿಸ್ತಾರೆ. ಇಲ್ಲಿ ಈ ತರ ಆಗಿದ್ದಿದ್ರೆ ಕೇಳಿ, ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಯಾರು ಮಾತಾಡ್ತಾ ಇರಲಿಲ್ಲ. ಇವನು ಯಾವಾಗ ವಿಡಿಯೋ ಮಾಡಿ ಕನ್ನಡ ಮಾತಾಡಿಲ್ಲ ಅಂತ ಹೇಳಿ ಕನ್ನಡಿಗರು ಕರ್ನಾಟಕದವ್ರು ಈ ತರ ದಾಳಿ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿದ ಅವಾಗ್ಲೇ ನಾವು ಕನ್ನಡಿಗರು ಮತ್ತೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ? ಕನ್ನಡ ಪರ ಹೋರಾಟಗಾರರಾಗ್ಲಿ, ಕನ್ನಡ ಪರ ಸಂಘಟನೆ ಆಗ್ಲಿ, ಸಾರ್ವತ್ರಿಕ ಮಾಡಬೇಡಿ. ಸಾರ್ವತ್ರಿಕ ಅಂತಹ ಕಚಡ ಕೆಲಸ ಮಾಡಿರೋದು. ಈಗ ಪ್ರಮುಖವಾಗಿ ಈ ಪ್ರಕರಣವನ್ನ ನೋಡಿದಾಗ ಕನ್ನಡಿಗರ ತಾಳ್ಮೆ, ಸಹನೆ, ಅದನ್ನೇ ಬಂಡವಾಳ ಮಾಡ್ಕೊಂಡು ಈ ರೀತಿಯಾಗಿ ನಾವು ಏನ್ ಬೇಕಾದ್ರೂ ಮಾಡಬಹುದು, ವಾಪಸ್ ತಿರುಗಿ ನಮ್ಮ ಮೇಲೆ ಬೀಳೋದಿಲ್ಲ ಅನ್ನುವಂತ ಮನಸ್ಥಿತಿನ ಹೇಗೆ ಅಂತೇಳಿ. ಸರ್ ಇವ್ರಿಗೆ ಏನಾಗಿದೆ ಅಂತಂದ್ರೆ ಮನಸ್ಥಿತಿ ಬಹಳ ಒಂಥರ ವಿಕೃತಕ್ಕೆ ಹೋಗ್ಬಿಟ್ಟಿದೆ. ಇವ್ರುಗಳಿಗೆ ಏನು ಈ ಉತ್ತರ ಭಾರತದಿಂದ ಬರ್ತಾರಲ್ಲ ಅವ್ರಿಗೆ, ಹೌದಪ್ಪ ನಾವು ಕರ್ನಾಟಕಕ್ಕೆ ಬಂದಿದ್ದೀವಿ, ಇಲ್ಲಿ ಭಾಷೆ ಕಲಿಯೋಣ, ಇಲ್ಲಿರೋರೆಲ್ಲ ಸೌಹಾರ್ದ ರೀತಿಯಲ್ಲಿ ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ಕುಟುಂಬದ ರೀತಿಯಲ್ಲಿ ಬದುಕೋಣ, ನಾವು ಇಲ್ಲಿ ಭಾಷೆಯನ್ನು ಕಲಿತು ನಾವು ಕೂಡ ಒಂದಾಗಿರೋಣ ಅಂತ ಬಿಟ್ಬಿಟ್ಟವ್ರೆ. ಇವ್ರಿಗೇನಂದರೆ ನಾವು ಉತ್ತರ ಭಾರತೀಯರು, ನಾವು ಹಿಂದಿ, ನಮ್ಮದು ಹಿಂದಿ ಮೇಲು, ಹಿಂದಿ ರಾಷ್ಟ್ರ ಭಾಷೆ, ಇವರು ಕನ್ನಡಿಗರು ಕರ್ನಾಟಕ, ಇವ್ರದ್ದು ಭಾಷೆನೂ ನಮಗಿಂತ ಕೆಳಗೆ ಮತ್ತು ಇವ್ರು ನಮಗಿಂತ ಯಾವಾಗ್ಲೂ ಹಿಂದೆನೆ ಅನ್ನೋ ರೀತಿಯಲ್ಲಿ ವಿವೇಚನೆ ಒಂದು ಚಿಂತನೆಗಳನ್ನು ಮೈಂಡ್ ಗೂಡಿಸ್ಕೊಂಡ್ಬಿಟ್ಟವ್ರೆ. ನಾನು ಹೇಳೋ ಅಂಥದ್ದು ಇವತ್ತು ಹಿಂದಿ ರಾಷ್ಟ್ರ ಭಾಷೆನೇ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ನಮ್ಮ ಸಂವಿಧಾನದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಎಲ್ಲೂ ನಮೂದಿಸಿಲ್ಲ. ಹಾಗಾಗಿ ಇವತ್ತು ಹಿಂದಿ ನಮಗೆ ರಾಷ್ಟ್ರ ಭಾಷೆ ಅಲ್ಲ. ಒಂದು. ಎರಡನೇದು, ಇವತ್ತು ನೋಡಿ ನೀವು ಇದೇ ಗುಜರಾತ್ಗೋ ಮಹಾರಾಷ್ಟ್ರಕ್ಕೋ ಅಥವಾ ಪಂಜಾಬೋ ರಾಜಸ್ಥಾನ ಎಲ್ಲೋ ಹೋಗಿ ಸರ್, ನೀವು ಹೋಗ್ಬಿಟ್ಟು ಅಲ್ಲೇನಾದ್ರು ಕನ್ನಡ ಮಾತಾಡಿ ಅಂದ್ರೆ ಮಾತಾಡ್ತಾರಾ ಸರ್? ಮಾತಾಡಲ್ಲ. ಅವ್ರ ಭಾಷೆನೇ ಅವ್ರು ಮಾತಾಡೋದು, ಹಿಂದಿನೇ ಮಾತಾಡೋದು, ಹಿಂದಿಯಲ್ಲೇ ನಾವು ಮಾತಾಡಬೇಕಾಗುತ್ತೆ. ಅದ್ಯಾಕೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಕಲಿಯಲ್ಲ? ಇವ್ರಿಗೆ ದುಡಿಮೆಗೆ ಕರ್ನಾಟಕ ಬೇಕು, ಓದೋದಕ್ಕೆ ಕರ್ನಾಟಕ ಬೇಕು, ಬದುಕು ಕಟ್ಕೊಳ್ಳೋ ಕರ್ನಾಟಕ ಬೇಕು. ಇವತ್ತು ಇವ್ರಿಗೆ ಇನ್ನೊಂದು ತಿಳಿದಿರಬೇಕು, ಪ್ರಪಂಚದ ಯಾವ್ದಾದ್ರು ಒಂದು ಪುರಾತನವಾದ ಭಾಷೆ ಇದ್ರೆ 2500 ವರ್ಷಗಳ ಇತಿಹಾಸ ಇರೋದು ಅದು ಕನ್ನಡ. ಹಾಗಾಗಿ ಇವತ್ತು ಏನು ಜೊತೆಗೆ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಭಾಷೆ ಬರ್ದಿದ್ದನ್ನೇ ಮಾತಾಡ್ತೀವಿ, ಮಾತಾಡಿದ್ದನ್ನೇ ಓದ್ತೀವಿ ಅಂದ್ರೆ ಅದು ಕನ್ನಡ ಮಾತ್ರನೇ. ಅದೇ ರೀತಿ ಇವತ್ತು ಭಾರತ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಒಂದು ಕಟ್ತಾ ಇರುವಂತಹ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಕೊಡ್ತಾ ಇರುವಂತಹ ರಾಜ್ಯ ಇದ್ರೆ ಅದು ಕರ್ನಾಟಕ. ಈ ರೀತಿಯಾಗಿ ಒಂದು ಕರ್ನಾಟಕದ ಬಗ್ಗೆ ಹೆಮ್ಮೆ ಗೌರವ ಇಟ್ಕೊಂಡು ಸೌಹಾರ್ದ ರೀತಿಯಲ್ಲಿ ಬಂದ್ಬಿಟ್ಟು ಹೋಗೋದ್ ಬಿಟ್ಟು ಈ ರೀತಿ ಗಾಂಚಲಿಗಳನ್ನ ಮಾಡ್ಕೊಂಡು ದುರಾಂಕಾರಿತನವನ್ನ ಮಾಡ್ಕೊಂಡು ಈ ರೀತಿ ಕೊಬ್ಬನ್ನ ತೋರಿಸಿ ಇಲ್ದಿರೋದನ್ನೆಲ್ಲ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥದ್ದು ಮತ್ತೆ ಕನ್ನಡ ಅನ್ನೋದು ಹೇಳಿ ಅದ್ರ ಮೇಲೆ ಬೆರಳ್ಮಾರ್ ತೋರಿಸುವಂಥದ್ದು ಇದೆಯಲ್ಲ, ಇದನ್ನ ನಾವು ಸಹಿಸ್ಕೊಂಡು ಕೂರಕ್ಕಾಗಲ್ಲ. ಹಾಗಾಗಿ ನೋಡಿ ಇವಾಗ ಇಂತಹ ಕಿಡಿಗೇಡಿಗಳು, ಕಿರಾತಕರು, ದುರಾಂಕಾರಿಗಳಿಂದ ಎಲ್ಲರ ಮೇಲೂ ಅದು ಬೆರಳೋಗುತ್ತೆ.
ಯಾರು ಕೆಲವೊಬ್ರು ಮಾಡ್ತಾರಲ್ಲ ಈ ಥರ ಕೃತ್ಯಗಳನ್ನು ಮಾಡಿದಾಗ ನಾವು ಉತ್ತರ ಭಾರತದಿಂದ ಬಂದಂಥವ್ರು ಅಂತ ಹೇಳಲೇಬೇಕಾಗುತ್ತೆ. ಹಾಗಾಗಿ ಈ ಥರ ಕೃತ್ಯಗಳನ್ನು ಮಾಡಿದಾಗ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ತಕ್ಷಣದಲ್ಲೇ ಕ್ರಮ ಕೈಗೊಂಡು ಅಂಥವ್ರ ಮೇಲೆ ಒಂದು ಕಾನೂನು ರೀತಿ ಶಿಕ್ಷೆ ಆಗಿದ್ರೆ ಖಂಡಿತವಾಗ್ಲೂ ಈ ರೀತಿಯಾದಂತಹ ಕೃತ್ಯಗಳು ಮತ್ತೆ ಮರುಕಳಿಸಲ್ಲ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಇವ್ರುಗಳು ಈ ಇನ್ಸಿಡೆಂಟ್ ಆಗುತ್ತಾ ಸ್ವಲ್ಪ ದಿವಸ ನೋಡಿ ಆಮೇಲೆ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದು ಇನ್ನೊಬ್ಬನಿಗೆ ಪ್ರೇರೇಪಿತ ಆಗುತ್ತೆ, ಬಿಡೋ ಏನು ಮಾಡಿಲ್ಲ ಅಂತ. ಮತ್ತೆ ಇನ್ನೊಂದ್ಸಲಿ ಇನ್ನೊಬ್ಬ ಮಾಡ್ತಾನೆ. ಈಗ ಮೊನ್ನೆ ಆಟೋದವ್ನು ಮಾಡ್ದ, ಅದರಿಂದ ಒಂದು ಕೃತ್ಯ ಆಯ್ತು ಅದು ಬಸ್ಸಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಇದನ್ನ ಪದೇ 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 ಯಾಕೆ ರಿಪೀಟ್ಗೊಳ್ತಾ ಇದೆ ಅಂದ್ರೆ ಇಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಇದು ಆದಾಗ ಮಾತ್ರ ಖಂಡಿತವಾಗ್ಲೂ ಬೇರೆಯವ್ರಿಗೆ ಎಚ್ಚೆತ್ಕೊಂಡು ಬೇಡಪ್ಪ ಇಲ್ಲಿ ಎಲ್ಲೇ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಸೌಹಾರ್ದಯುತವಾಗಿರ್ಬೇಕು, ನಮ್ದೇನ್ ಕೆಲಸ ಬಂದ್ವಿ ಓದ್ವಿ ಅನ್ನೋ ರೀತಿಯಲ್ಲಿ ಇರಬೇಕು ಅಂತ ಇರ್ತಾರೆ. ಇಲ್ಲ ಅಂತಂದ್ರೆ ಇದು ಮತ್ತೆ ಆಗ್ತಾನೆ ಇರುತ್ತೆ. ಶಶಿಕಾಂತ್ ಸರ್, ಈಗ ಈ ಹಿಂದಿ ಹೇರಿಕೆ ಆಗಿರ್ಬೋದು, ಆಮೇಲೆ ಬೆಳಗಾವಿಲಿ ಆಗಿರುವಂಥ ಪುಂಡರ ಹಾವಳಿ, ಆಮೇಲೆ ಇಲ್ಲಿಂದ ಮಹಾರಾಷ್ಟ್ರ ಹೋಗುವಾಗ ಕಂಡಕ್ಟರ್ ಮೇಲೆ ನಡೀತಾ ಇರುವಂಥ ಹಾವಳಿ, ಇದೆಲ್ಲವನ್ನ ನೋಡ್ತಾ ಇದ್ರೆ ಸಹಜವಾಗಿ ನಮಗೆ ತಾಳ್ಮೆ ಇದೆ. ನಾವು ತಿರುಗಿ ಬಿದ್ದರೆ ಏನಾಗುತ್ತೆ ಅನ್ನೋದು ಗೊತ್ತು, ಬಟ್ ನಾವು ಹಂಗೆ ಮಾಡಲ್ಲ ಅನ್ನೋದು ಕೂಡ ಗೊತ್ತು. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಈಗ ಉತ್ತರ ಕರ್ನಾಟಕದಿಂದ ಈಗ ಉತ್ತರದಿಂದ ಮೇಲೆಯಿಂದ ಬಂದು ಈಗ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಭಾಷೆ ಗುರು ಚೆನ್ನಾಗಿಲ್ಲ, ಒಬ್ಬ ಸೈನಿಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಹಿಂದಿ ಹೇರಿಕೆಗೆ ಪ್ಲಸ್ ಆಗುವಂಥದ್ದು ಅಥವಾ ರಾಜಕೀಯವಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಯಾಕಂದರೆ ನ್ಯಾಷನಲ್ ಸುದ್ದಿ ಆಗುತ್ತೆ ಇದು. ಈಗ ಮಾಡ್ಬೋದು, ಕನ್ನಡಿಗರು ಒಬ್ಬ ಸೈನಿಕನಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳು ವರದಿ ಮಾಡಿವೆ. ಏನು ಹೇಳ್ತೀರಿ? ಅಲ್ಲ, ಇವಾಗ ಮೇಲ್ಗಡೆ ನಿಮ್ಮ ಬರ್ತಾ ಇದೆ, ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ದಾರೆ ಅವನ ಅಧಿಕಾರಿನೇ ಅಲ್ಲ, ಇಂಡಿಯನ್ ಏರ್ಫೋರ್ಸ್ ಅಧಿಕಾರಿನೇ ಅಲ್ಲ, ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಆಕಸ್ಮಿಕವಾಗಿ ಅವನ ಅಧಿಕಾರಿ ಅಲ್ಲ ಹೇಳಿದೆ, ಈತ ಡೌಟ್ ಬರ್ತಾ ಇದೆ ಈತನ ಮೇಲೆ ನೋಡಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದರೆ ಅವನ ಅಧಿಕಾರಿನೂ ಅಲ್ಲ, ಅವನು ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಟ್ಟಿರಬಹುದು ತನ್ನನ್ನು ಸೇಫ್ ಮಾಡ್ಕೊಳ್ಳೋದಕ್ಕೆ. ಒಂದು ನನಗೆ ಸರ್, ಈ ದೇಶದಲ್ಲಿ ಯಾರ ಮೇಲೆ ಹಲ್ಲೆ ಮಾಡಿದ್ರು ಅವನಿಗೆ ಮೇಲೆ ಪನಿಷ್ ಆಗಬೇಕು, ಇದು ಮೊದಲನೇದು. ಎರಡನೇದು ಏನು ಅಂತಂದರೆ ಇಂಥವೆಲ್ಲ ಘಟನೆಗಳು ಏನಾಗ್ತವೆ, ಆ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ಯಾವುದೋ ಒಂದು ಇನ್ಸಿಡೆಂಟಿಂದ ಶುರುವಾಗ್ತವೆ. ಅದು ವ್ಯಕ್ತಿಗತ ಕಾರಣ ಅಂತ ಸಂಘರ್ಷ ಶುರುವಾಗುತ್ತೆ. ಆಮೇಲೆ ಏನಾಗುತ್ತೆ, ಭಾಷೆಗೆ ತಿರುಗುತ್ತದೆ. ಆ ಭಾಷೆಗೆ ತಿರುಗಿದ್ದನ್ನು ಅಲ್ಲೇ ಮೊಟಕುಗೊಳಿಸಿ ಯಾರು ತಪ್ಪು ಮಾಡಿದಾರೋ ಅವರೇ ಬಂಧನ ಆಗತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ನಮ್ಮ ಇದರಲ್ಲಿ ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯೋದ್ರಿಂದ ಅವನು ಇವಾಗ ಪಾರಾಗಕ್ಕೆ ಅನುಕೂಲ ಆಯಿತು, ಇನ್ನು ಅವನು ಹಿಡ್ಕೊಂಬರ್ಬೇಕು, ಆಮೇಲೆ ಮತ್ತೆ ಎನ್ಕ್ವೈರಿ ಮಾಡಬೇಕು. ಸೊ ಅಷ್ಟರಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಈ ಯಾರೋ ಒಂದು ಭಾಷಿಕರು, ಒಂದು ಲೋಕಲ್ ಭಾಷಿಕರು ನಾವೇನಿದ್ದೀವಲ್ಲ, ನಮಗೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಗ್ಬಿಡುತ್ತೆ. ಅಯ್ಯೋ ಇವ್ರು ಎಲ್ಲಿಂದನೋ ಬಂದುಬಿಟ್ಟು ನಮ್ಮ ಜನರ ಮೇಲೆ ಹಲ್ಲೆ ಮಾಡ್ತಾರಲ್ವಾ, ಅದಾಗಿದ್ದು. ಯಾಕೆಂದರೆ ನನಗೆ ಬೇಕಾಗಿರೋದು ವ್ಯಕ್ತಿಗತವಾದಂಥ ಹಲ್ಲೆ ದ್ವೇಷ, ಅದು ಭಾಷಾ ದ್ವೇಷ ಆಗಿ ಕನ್ವರ್ಟ್ ಆಗಬಾರ್ದು. ನನ್ನ ಸಾಮಾಜಿಕ ಕಳಕಳಿ ಇಷ್ಟೇ, ಸಾಮಾಜಿಕವಾಗಿ ಭಾಷೆಯ ಸೌಹಾರ್ದತೆಯನ್ನು ನಾವು ಬಯಸ್ತೀವಿ. ಯಾಕೆ ಅಂತಂದರೆ ಯೋಚನೆ ಮಾಡಿ, ಮೊನ್ನೆ ಬಸ್ಸಲ್ಲಿ ಮರಾಠಿ ಪುಂಡರು ಏನು ಮಾಡಿದರು, ಒಂದಿಷ್ಟು ಮಸಿ ಬಳದ್ರು. ಅದರಿಂದ ಏನಾಗ್ಬಿಡ್ತು, ಅವ್ರಿಗೆ ಮಸಿ ಬಳದ್ರು, ಇವ್ರ ಬಸ್ಸನ್ನು ಹಾಳು ಮಾಡಿದರು, ನಮ್ಮ ಬಸ್ಸನ್ನು ಹಾಳು ಮಾಡಿದರು, ನಾವು ಅವ್ರ ಬಸ್ಸನ್ನು ಹಾಳು ಮಾಡಿದರು. ಇಲ್ಲೇನಾಯಿತು, ಒಂದು ವಾರಗಳ ಕಾಲ ಭಾಷಾ ಸೌಹಾರ್ದತೆ ಹಾಳಾಯಿತು. ಬರೀ ಏನಾಯಿತು, ಅವ್ರ ಮೇಲೆ ಮಾಡೋದ್ರ ಮೂಲಕ ಅಲ್ಲಿ ಹಿಂಸಾತ್ಮಕವಾದಂಥ ಒಂದು ವಾತಾವರಣ ಬಿಲ್ಡಪ್ ಆಯ್ತಲ್ವಾ. ಬೇಕಿಲ್ಲ, ಆವತ್ತು ಒಂದು ಇನ್ಸಿಡೆಂಟ್ ಆಯಿತು, ಅದಕ್ಕೆ ಕಾರಣ ಆಗಿರೋರು ಯಾರು, ಅವ್ರನ್ನ ಮೊದಲು ಹಿಡಿದು ಒಳಗಡೆ ಹಾಕಿ ಶಿಕ್ಷೆ ಕೊಡಿಸಿ. ಅದು ಬೆಳೆಯೋದಕ್ಕೆ ಬಿಡಬಾರ್ದು. ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ, ಬಹಳ ತೀಕ್ಷ್ಣವಾಗಿ ಈ ಸಂದರ್ಭದಲ್ಲಿ ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಸೌಹಾರ್ದತೆ ಹಾಳಾಗುವಂಥ ಒಂದು ಸಂದರ್ಭ ಇರುತ್ತೆ. ಆದ್ದರಿಂದ ಯಾರೇ ಆಗಿರಲಿ, ನಮಗೆ ಉತ್ತರ ಭಾರತ, ದಕ್ಷಿಣ ಭಾರತ, ಮತ್ತೊಂದು ಭಾಷೆ ಅನ್ನೋದಲ್ಲ, ಇದು ಯಾವುದು ಭಾಷೆಯಿಂದ ಶುರುವಾಗಿದ್ದಲ್ಲ. ಇದು ಬೇಕಾಗಿರೋದು ವ್ಯಕ್ತಿಗತವಾದಂಥ ಏನು ಈರ್ಷ್ಯೆ ದ್ವೇಷನೂ ಅಲ್ಲ. ಆಗ ತಕ್ಷಣಕ್ಕಾಗುತ್ತೆ. ಮತ್ತು ನಮಗೆ ಗೊತ್ತಿರುವ ಹಾಗೆ ನಮಗೆ ಹಲವಾರು ಈ ಥರ ಅನುಭವಗಳು ಆಗ್ತವೆ. ನಮಗೆ ಹೋಗುವಾಗ ಏನೋ ಒಂದು ಟಚ್ ಆಯಿತು, ಇನ್ನೇನೋ ಆಗುತ್ತೋ, ಆವಾಗ ಸಣ್ಣ ಪುಟ್ಟ ಜಗಳ ಆಗೋಗ್ಬಿಡುತ್ತೆ, ಗುರಾಯಿಸ್ತಾರೆ, ಏನೇ ಗುರಾಯಿಸ್ತಿ ಅಂತ ಶುರು ಆಗುತ್ತೆ. ಇವೆಲ್ಲವನ್ನೂ ನಾವು ಗಮನಿಸಿದ್ದೇವೆ. ಆದ್ದರಿಂದ ಈಗ ಮೊದಲನೇದಾಗಿ ಅವನು ಅಧಿಕಾರಿ ಹೌದೋ ಅಲ್ವೋ, ಅಲ್ಲ ಅಂದರೆ ಹಾಗಾದರೆ ಯಾರವನು ಎಲ್ಲಿದ್ದಾನೆ? ಯಾಕಂದರೆ ಎಲ್ಲ ಫೋಟೇಜ್ ಎಲ್ಲ ಇದ್ದಾವೆ. ಅವನ ಮೇಲೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಅರೆಸ್ಟ್ ವಾರೆಂಟನ್ನು ಹೋಗಿ ಅವ್ನು ಹಿಡ್ಕೊಂಡು ಬನ್ನಿ, ಅವನು ಹಿಡ್ಕೊಂಡು ಬಂದು ಮಾಡಿ. ಆಮೇಲೆ ಇಲ್ಲಿರ್ತಕ್ಕಂಥ ನಾವು ಹೇಳ್ತೀವಲ್ಲ, ಕನ್ನಡಿಗರು ನಾವೆಲ್ಲ ಸಂಘಟಿತರು ಅಂತ ನೋಡಿ ಸರ್, ಅಲ್ಲಿ ಗಲಾಟೆ ಆಗ್ತಾ ಇದೆ, ಸುತ್ತಲೂ ನಿಂತಿದ್ದಾರಲ್ಲ, ಅದರಲ್ಲಿ ಬಹುತೇಕರು ಕನ್ನಡಿಗರೇ ಇರ್ತಾರೆ. ನಿಂತ್ಕೊಂಡು ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ಆವಾಗಲೇ ಅವನೇನು ಹಿಡಿದುಬಿಟ್ಟು ನೀನು ತಪ್ಪಾಗಿದೆ ಅಂತ 2 ಕೆನ್ನೆಗೆ ಬಾರಿಸಿದ್ರೆ ಅವನು 10 ಜನರಲ್ಲಿ ಅವನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ನಾವು ಹೇಳ್ತೀವಲ್ಲ, ಸುತ್ತಲೂ ಸ್ಪೆಕ್ಟಾಕ್ಟರ್ ಅಂತಂದ್ರೆ ಏನೋ, ನಾವು ವೀಕ್ಷಕರಾಗ್ಬಿಡ್ತೀವಿ. ಯಾವುದೇ ಒಂದು ಘಟನೆ ಆದಾಗ, ಯಾವುದೇ ಒಂದು ಜಗಳ ಆದಾಗ
ಈ ರೀತಿಯ ದೌರ್ಜನ್ಯ ಆದಾಗ ಮೊದಲು ಅಲ್ಲಿ ಇದ್ದವರು ಇದ್ದಕ್ಕಿದ್ದಾಗೆ ಅದನ್ನು ಪ್ರತಿಭಟಿಸುವುದು ಅದು ತಪ್ಪು ಅಂತ ಹೇಳುವುದನ್ನು ಕಲಿಬೇಕಾಗಿದೆ. ಅದು ಕನ್ನಡಿಗರ ಸ್ವಭಾವ ಆಗಬೇಕಾಗಿದೆ. ಅದು ಬಿಟ್ಬಿಟ್ಟು ಅಲ್ಲಿ ಸುಮ್ಮನೆ ಇದ್ಬಿಟ್ಟು ಅವರೇ ಕಿತ್ತಾಡ್ಕೊಂಡ್ಬಿಡಿ ಹೊಡೆದಾಡ್ಕೊಂಡು ಬಿಡ್ಲಿ ಅನ್ನೋದು ಬೇಡ. ಆದ್ದರಿಂದ ಎಲ್ಲೇ ಅನ್ಯಾಯ ಆದರೂ ಅನ್ಯಾಯವನ್ನು ಇದ್ದಕ್ಕಿದ್ದಂಗೆ ಪ್ರತಿಭಟಿಸುವ ಗುಣ ಈ ನೆಲದ್ದಾಗಿದೆ. ಅದನ್ನು ನಾವು ತೋರಿಸ್ಬೇಕಾಗಿದೆ. ಆದರೆ ಈ ಬೆಂಗಳೂರಲ್ಲಿ ವಾತಾವರಣ ಭಾಳ ಡಿಫ್ರೆಂಟ್ ಆಗಿದೆ. ಇದೇ ಒಂದು ಇನ್ಸಿಡೆಂಟ್ ಯಾವುದೋ ಹಳ್ಳಿಗಳಲ್ಲಿ ಅಥವಾ ತಾಲೂಕು ಪ್ಲೇಸಲ್ಲಿ ಆಗಿದ್ರೆ ಬೇರೆನೇ ಆಗೋಗ್ಬಿಡ್ತು. ಅಲ್ಲಿರೋರೆಲ್ಲ ಹಿಡಿದು ಮೊದಲು ಹೊಡೆದು ಬಿಡ್ತಾ ಇದ್ರು ಅಥವಾ ಪೊಲೀಸ್ ಸ್ಟೇಷನ್ ಕೊಡ್ತಾ ಇದ್ರು. ಆದರೆ ಬೆಂಗಳೂರಲ್ಲಿ ಬಹಳ ವಿಚಿತ್ರವಾದಂಥ ವಾತಾವರಣ. ಸಾಯಲಿ ಹೊಡೆದಾಡ್ಕೊಳ್ಳಿ ಏನು ಬೇಕಾದ್ರು ಮಾಡ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧವೇ ಇಲ್ಲ. ಸೊ ನಾವು ಕನ್ನಡಿಗರ ಆರ್ಗನೈಸ್ಡ್ ಆಗಿರ್ತಕ್ಕಂಥ ಏನು ಕನ್ನಡ ಸಂಘಟನೆಗಳಿದಾವಲ್ಲ, ನಮ್ಮ ಕನ್ನಡ ಪರ ಕಾಳಜಿ ನಾವೇನು ಕಾಂಟ್ರಾಕ್ಟ್ ತೊಗೊಂಡಿದ್ದೀವ? ಇವರಲ್ಲೇ ಕಾಂಟ್ರಾಕ್ಟ್ ತೊಗೊಂಡಿದ್ದಾರ? ಹಂಗಾರೆ ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಅಥವಾ ಕನ್ನಡ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಕಾಳಜಿ ಕಳಕಳಿ ಇಲ್ವಾ? ಯಾರೋ ನಮ್ಮವ್ರ ಮೇಲೆ ಇನ್ನೊಬ್ರು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ನಿಲ್ಲಿಸಬೇಕು, ಅವನಿಗೆ ಬುದ್ಧಿ ಹೇಳಬೇಕು ಅನ್ನೋ ಒಂದು ಗುಣವೂ ನಮಗೂ ಬೇಕಾಗುತ್ತೆ. ಆದ್ದರಿಂದ ನಾವು ಸಹಿತ ಕನ್ನಡಿಗರು ಅನ್ನೋರೆಲ್ಲರೂ ಸಹಿತ ನಮ್ಮ ಆತ್ಮವನ್ನು ಕೇಳಬೇಕಾಗಿದೆ. ನಾವು ಸಹಿತ ಈ ರೀತಿಯಾದಂಥ ಇನ್ಸಿಡೆಂಟ್ ಎಲ್ಲೇ ಆಗಲಿ, ಯಾವನೋ ಒಬ್ಬ ಆಟೋ ಡ್ರೈವರ್ ಮೇಲೆ ಇನ್ನೊಬ್ಬನೇನೋ ದೌರ್ಜನ್ಯ ಮಾಡ್ತಾಯಿದ್ರೆ, ಭಾಷಾ ದೌರ್ಜನ್ಯ ಮಾಡ್ತಾಯಿದ್ರೆ ಅವನ ಕತ್ತು ಪಟ್ಟಿ ಹಿಡಿದು ಕೇಳತಕ್ಕಂಥದ್ದು, ಏಯ್ ನೀನು ಯಾವನಯ್ಯ, ಇಲ್ಲಿ ಬಂದಿರೋ ನೀನು, ಮೊದಲು ನೀನು ಇನ್ನವರಿಗೆ ರೆಸ್ಪೆಕ್ಟ್ ಕೊಡು, ಇಲ್ಲಿರ್ತಕ್ಕಂಥ ಸ್ಥಳೀಯ ಭಾಷೆಗೆ ರೆಸ್ಪೆಕ್ಟ್ ಕೊಡು ಅಂತ ಕೇಳುವ ವ್ಯವಧಾನ ಇರಬೇಕು. ಒಂದು ಮೆಟ್ರೋದಲ್ಲೂ ಹಲವಾರು ಸತಿ ಘಟನೆಗಳಾಗಿದ್ದನ್ನು ನೋಡಿದ್ದೀನಿ ನಾನು. ಮೆಟ್ರೋದಲ್ಲೂ ಸಹಿತ ಹಿಂದಿ ಮೇ ಬಾತ್ ಕರೋ ಅನ್ನೋದನ್ನು ನಾನು ನೋಡಿದ್ದೇನೆ. ಆವಾಗ ನಾನು ವಿರೋಧಿಸಿದ್ದೀನಿ, ನೀನು ಮೊದಲು ಕನ್ನಡದಲ್ಲಿ ಮಾತನಾಡು ಅಂತ ಹೇಳಿದ್ದೀನಿ ನಾನು. ಸೊ ಆದ್ದರಿಂದ ಇಲ್ಲಿ ಭಾಷೆಯ ಸಂಘರ್ಷ ಅದು ಉಲ್ಬಣ ಆಗುವುದು ಬೇಕಾಗಿಲ್ಲ, ಅಲ್ಲಲ್ಲೇ ಅವುಗಳನ್ನು ತಡೆಯುವುದು ಮತ್ತು ಯಾರೇ ಮಾಡಿದರೂ ಸಹಿತ ಅಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಅವರಿಗೆ ಪಾಠ ಕಲಿಸುವಂಥ ಕೆಲಸವನ್ನು ಮಾಡಿದರೆ ಇನ್ಯಾರೂ ಬಾಲ ಬಿಚ್ಚೋದಿಲ್ಲ. ನೋಡಪ್ಪ ಅವ್ರು ಸಂಘಟಿತರಾಗಿದ್ದಾರೆ, ಅಲ್ಲಿ ನಾವು ಹೋಗಿ ಮಾತಾಡಿದರೆ ಸಾಕು, ಎಲ್ಲರೂ ಸಹಿತ ನಮ್ಮ ಮೇಲೆ ಸಂಘರ್ಷಕ್ಕೆ ಬರ್ತಾರೆ, ನಮ್ಮ ಮೇಲೆ ವಿರೋಧಿಸ್ತಾರೆ, ಪ್ರತಿಭಟಿಸ್ತಾರೆ ಅನ್ನುವುದು ಬೇರೆ ಎಲ್ಲ ಭಾಷಿಕರಿಗೆ ಗೊತ್ತಾಗಬೇಕು. ಗೊತ್ತಾದಾಗ ಯಾರೂ ಇಲ್ಲಿ ಬಾಲ ಬಿಚ್ಚೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಕನ್ನಡಿಗರು, ಯಾಕಂದರೆ ಕನ್ನಡಿಗರ ಎದೆಯಲ್ಲಿ ಸ್ವಾಭಿಮಾನ ಇದೆ, ಅದು ಆಚರಣೆಯಲ್ಲಿ ಬರಬೇಕಾಗಿದೆ. ಆದ್ದರಿಂದ ಎಲ್ಲೇ ಏನೇ ಒಂದು ಘಟನೆ ನಡೆದ ತಕ್ಷಣ ಕನ್ನಡಿಗರು ಯಾವುದೇ ಕನ್ನಡಿಗನ ಒಂದು ಸಹಾಯಕ್ಕೆ ಹೋಗುವ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ಕನ್ನಡ ಪರ ಸಂಘಟನೆಗಳು ಕನ್ನಡಿಗರಲ್ಲಿ ಅದನ್ನು ಬಿತ್ತಬೇಕಾಗಿದೆ. ಸ್ವಾಭಿಮಾನ ಅನ್ನೋದು ಬರೀ ಮಾತಲ್ಲ, ಬರೀ ಭಾಷಣವಲ್ಲ, ಕನ್ನಡಿಗರ ಮೇಲೆ, ಕನ್ನಡ ನೆಲ ಜಲದ ಮೇಲೆ ಇರತಕ್ಕಂಥ ಒಂದು ಪ್ರೀತಿ, ಅಭಿಮಾನ, ಅದನ್ನು ವ್ಯಕ್ತಪಡಿಸುವ, ತೋರಿಸುವ ನಿಮ್ಮ ಗುಣ, ಇದು ನಮಗೆ ಬೇಕಾಗಿದೆ ಅಂತ ಹೇಳುವಂಥ ಒಂದು ವ್ಯವಧಾನ ಇರಬೇಕಾಗಿದೆ ನಮಗೆಲ್ಲರಿಗೂ ಸಹಿತ. ಶ್ಯಾಮ್ ಸರ್, ಈಗ ಪ್ರಮುಖವಾಗಿ ಆತ ಹೇಳುವಂಥದ್ದು, ನಾನು ಆರ್ಮಿಯಲ್ಲಿದ್ದೀನಿ ಆದ್ರೂ ಕೂಡ ನನ್ನನ್ನು ಗುದ್ದಿದೆಯಾ ಅಂತೇಳಿ ಜಗಳ ಮಾಡಿಕೊಂಡು ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಆಗತ್ತಲ್ಲಿ. ಅಂದರೆ ಕೆಲವೊಂದಿಷ್ಟು ವಾಹನಗಳ ಮೇಲೆ ಬರೆದಿರ್ತಾರಲ್ಲ, ಈ ಆರ್ಮಿ ಆಗಿರ್ಬೋದು, ಮತ್ತೊಂದು ಮಗದೊಂದು. ಸೊ ಅದು ಕಂಡುಹಿಡಿಯೋದು ಹೇಗೆ? ಅಂದರೆ ಆತ ಕಲರ್ಕ್ ಆಗಿರ್ತಾನೋ ಅಥವಾ ಯಾವ ಹುದ್ದೆಯಲ್ಲಿ ಇದ್ದಾನೋ ಅನ್ನೋದು ಹೆಂಗೆ ಗೊತ್ತಾಗತ್ತೆ? ಕರೆಕ್ಟ್ ಅಲ್ವಾ? ಬಟ್ ಈಗ ಇಲ್ಲಿ ಈ ಪ್ರಕರಣವನ್ನು ನೋಡಿದಾಗ ದೊಡ್ಡವರ ಸಣ್ಣತನ ಕಾಣೋದಿಲ್ವಾ ಇದರಲ್ಲಿ? ಒಂದು ನಿಮಿಷ, ಅವ್ರು ಹೇಳಿದಾಗೆ ಅಲ್ಲಿ ವೀಕ್ಷಕರಿದ್ರಲ್ಲ, ಅವರು ತಡಿಬೇಕಾಗಿತ್ತು, ಕನ್ನಡದವ್ರು ಹೆಲ್ಪ್ ಮಾಡಬೇಕಾಗಿತ್ತು. ಅದು ಬಿಡದೆ ಅದು ಸುಮ್ಮನೆ ವಿಡಿಯೋ ಮಾಡಿ ಅದು ಉಲ್ಬಣ ಆಗೋಕ್ಕೆ ಆಸ್ಪದ ಕೊಟ್ಟರು. ಅಲ್ಲೇ ಯಾರು ಅವ್ನು ನಿಲ್ಲಿಸಿ, ಇಲ್ಲಪ್ಪ ನಿನ್ನ ಐಡೆಂಟಿ ಕಾರ್ಡ್ ಕೊಡು, ಯಾಕೆ ಹೇಗೆ ಮಾಡ್ತಾ ಇದೆಯಾ ಅಂತ ಇದು ಮಾಡ್ಬೋದಿತ್ತು, ಅಥವಾ ತಡಿಬೋದಿತ್ತು. ಇಬ್ರು ಹೊಡೆದಾಡೋ ಆಗದಿದ್ದಂಗೆ ಬೇರೆ ಬೇರೆ ಮಾಡಬೇಕಾಗಿತ್ತು. ಅದೆಲ್ಲ ಮಾಡ್ದೇನೆ ಇವಾಗ ನಾವು ಅವ್ರು ಕನ್ನಡದವನಲ್ಲ, ನಾವು ಕನ್ನಡದವರು, ಅದಕ್ಕೋಸ್ಕರ ಹೀಗಾಯ್ತು, ಅದೆಲ್ಲ ತಪ್ಪು. ಇಬ್ರು ವ್ಯಕ್ತಿಗಳ ಬಗ್ಗೆ ಆಗಿರೋದು. ಆ ವ್ಯಕ್ತಿಗಳನ್ನ ಇಬ್ಬರನ್ನು ಬಂಧನ ಮಾಡಿ, ಇಬ್ಬರನ್ನು ತನಿಖೆಗೊಳಪಡಿಸಿ, ಅವನು ಏರ್ಫೋರ್ಸ್ ಆದ್ರಿಂದ ಒಂದು ಕಾನೂನಿದೆ, ಆ ಏರ್ಫೋರ್ಸ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಕೇಸ್ನ. ಅವ್ರು ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರ ಆಕ್ಷನ್ ತಗೋಬೇಕಾ ಅಲ್ವಾ? ಅವ್ರು ತಿರ್ಗಾ ವಾಪಸ್ಸು ಸಿವಿಲ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ನೀವೇ ತಗೊಳ್ಳಿ, ಈ ಕೇಸು ನೀವು ತಗೊಳಕ್ಕೆ ಲಾಯಕ್ಕಿದೆ ಅಂತ ಹೇಳಿದ್ರೆ ಆವಾಗ ಇವರು ಟ್ರಯಲ್ ಮಾಡ್ಬೋದು. ಆದ್ರಿಂದ ಯಾರು ಎಸ್ಕೇಪ್ ಆಗಲ್ಲ. ಇಂಥದ್ದು ಬೇರೆ ರಾಜ್ಯಗಳಲ್ಲಿ ಬೇಕಾದಷ್ಟು ನಡೆದಿದೆ ಅಂತವ್ರು ನಾನು ಆಗ್ಲೇ ಹೇಳ್ದಾಗೆ ಅವ್ರ ಮೇಲೆ ಕಾನೂನು ಕ್ರಮ ಆಗಿದೆ. ಇನ್ನು ನಮ್ಮ ಇದಕ್ಕಿಂತ ಆರ್ಮಿ ಏರ್ಫೋರ್ಸ್ ಅಲ್ಲಿ ಕಾನೂನು ಬಹಳ ಕ್ಲಿಷ್ಟ, ತುಂಬಾ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಈ ಬೇಜವಾಬ್ದಾರಿ ಕೆಲಸಗಳು ಮಾಡಿದ್ರೆ ಯಾರು ಕ್ಷಮಿಸಲ್ಲ, ತಕ್ಷಣನೇ ತಗೋತಾರೆ. ಅದು ಅಲ್ಲಿ ಎನ್ಕ್ವೈರಿ ಬೇಗ ಆಗುತ್ತೆ, ಕೋರ್ಟ್ ಮಾರ್ಷಲ್ಲೋ ಏನೋ ಎನ್ಕ್ವೈರಿ ಮಾಡಿ ಅದನ್ನ ಬೇಗ ತಗೋತಾರೆ. ಸೊ ಯಾವ ವಿಧದಲ್ಲೂ ನಾವು ಕನ್ನಡಿಗರು ಹೆದರಬೇಕಾಗಿಲ್ಲ, ಅಥವಾ ನಮ್ಮ ಮೇಲೆ ಅದು ದೌರ್ಜನ್ಯ ಅಲ್ಲ. ಇವರಿಬ್ಬರ ಬಗ್ಗೆ ಆಗಿರೋದು ತಪ್ಪು. ಅವನು ತನ್ನ ಹುದ್ದೆಗೆ ತಕ್ಕ ಹಾಗೆ
ವ್ಯವಹಾರ ಮಾಡಿಲ್ಲ. ನಮ್ಮ ಜನಗಳು ನೋಡಿಕೊಂಡು ಸುಮ್ಮನೆ ತಮಾಷೆ ನೋಡ್ಕೊಂಡಿದ್ರು, ಅವರು ತಡೆಯಕ್ಕೆ ಹೋಗಿಲ್ಲ. ಆದ್ರಿಂದ ಇದು ಇಬ್ಬರು ವ್ಯಕ್ತಿಗಳ ಬಗ್ಗೆ ಆಗಿರೋದು. ಇದನ್ನ ಸುಮ್ಮನೆ ನಾವು ಸಾರ್ವಜನಿಕವಾಗಿ ಮಾಡಿ ಹೋರಾಟ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಲ್ಲ. ಹೋರಾಟ ಮಾಡೋಕ್ಕೆ ಬೇಕಾದಷ್ಟಿದೆ, ಅದ್ರಲ್ಲಿ ಮಾಡಿ, ಇದ್ರಲ್ಲೆಲ್ಲ ಯಾಕೆ ಮಾಡ್ತೀರ? ಅದು ಅಲ್ಲದೆ ಅವನು ಏರ್ಫೋರ್ಸ್ ಆಫೀಸರ್ ಅಲ್ವಾ ಅನ್ನೋದು ಕಮಿಷನರ್ ಹಾಗೆ ಉಡಾಫಿಯಾಗಿ ಉತ್ತರ ಕೊಡಬಾರ್ದು. ನೋಡಬೇಕು, ವಿವರ ಮಾಡಿ ಚೆಕ್ ಮಾಡಿ ಆಮೇಲೆ ಹೇಳಬೇಕು. ನಾವು ಮಾತಾಡಕ್ಕೆ ಬಿಡ್ತಾ ಇಲ್ಲ, ನಾವು ಕುತ್ಕೊಂಡು ವೇಸ್ಟ್ ಆಗ್ಬಿಡುತ್ತೆ. ಈಗ ನೋಡಿ, ಈಗ ಈ ಭಾಷಾ ಸಂಘರ್ಷಗಳು ಆಗ್ತಾ ಇರೋದು, ನಾನು ಮೊದಲೇ ಹೇಳ್ತೇನೆ, ನಮ್ಮ ಈ ಒಂದು ಗತಿಗೆಟ್ಟ ರಾಜಕಾರಣಿಗಳಿಂದ, ನಮ್ಮ ಅವಿವೇಕಿ ಕೆಲ ಪೊಲೀಸರಿಂದ. ನಾವು ಯಾಕೆ ಈ ಮಾತು ಹೇಳ್ತೇವೆ ಅಂದರೆ, ಈಗ ಸರ್ ಹೇಳಿದರು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ನೀವೆಲ್ಲ ಹೋರಾಟ ಮಾಡಿದ್ರಿ, ಭಾಷಾ ಸಂಘರ್ಷ ಆಯಿತು ಅಂತ. ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಇದೇ ಪೊಲೀಸರು ಅಲ್ಲಿ ಹೋಗಿ ಮಹಾರಾಷ್ಟ್ರದೊಳಗೆ ಅರೆಸ್ಟ್ ಮಾಡ್ಕೊಬಂದಿದ್ರು ಹಲ್ಲೆ ಮಾಡಿದವ್ರನ್ನ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ? ಈ ಹಲ್ಲೆಗೆ, ಈ ಹೋರಾಟಕ್ಕೆ ಕಾರಣ ಯಾರು? ಮೂಲ ಪೊಲೀಸವರು, ರಾಜಕಾರಣಿಗಳು. ಅದೇ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಮ್ಮ ಈ ಹೋಮ್ ಮಿನಿಸ್ಟ್ರು ಮತ್ತು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಇದೊಂದು ಸಣ್ಣ ವಿಷಯ. ಸಣ್ಣ ವಿಷಯ ಯಾರು ಹೇಳ್ತೀರಾ? ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮಗೋ ಯಾರಿಗೋ ಆಗಿದ್ರೆ ಸಣ್ಣ ವಿಷಯ ಆಗುತ್ತಾ? ಇವತ್ತು ಮೊದಲಿಂದಾಗಿ ಈ ಭಾಷಾ ವಿಚಾರವಾಗಿ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವರ ಲಾಭ ಪಡ್ಕೊಳ್ಳೋದಕ್ಕೆ ಈ ಮೂರ್ಖ ರಾಜಕಾರಣಿಗಳೇ ಕಾರಣ. ರಾಜಕಾರಣಿಗಳು ಒಳ್ಳೆ ಹೇಳಿಕೆ ಕೊಟ್ಟು, ಯಾರಪ್ಪ ಅವನು ಕಮಾಂಡರು ಅಲ್ಲನೋ, ಅಥವಾ ಇಲ್ಲಿಂದ ಏನು ದೊಡ್ಡದಿಲ್ಲ, ಅವ್ನು ಫ್ಲೈಟ್ ಹತ್ಕೊಂಡು ಹೋದ್ರೂ ಇಲ್ಲಿಯ ಪೊಲೀಸ್ ಯಾರೋ ಒಬ್ಬ IPS ಅಧಿಕಾರಿಗಳು ಫೋನ್ ಮಾಡಿ ಅವನು ಅಲ್ಲೇನೆ ಏನು ಏರ್ಪೋರ್ಟಲ್ಲಿ ಇದ್ದಾನೆ, ಅವನು ಇದೇನೇ ಇಲ್ಲ, ಒಂದ್ಸಲ ಅವನಲ್ಲೇ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಇವತ್ತು ಎಲ್ಲ ಪೊಲೀಸರು ಲಿಂಕ್ ಇದೆ, ಅದನ್ನು ಮಾಡಬೇಕಾಗಿತ್ತು. ಈಗ ಅವನು ಓಡೋದ ಮೇಲೆ ಅವನು ಅಲ್ವೇ ಅಲ್ಲ, ಅವನು ಕಮಾಂಡರೇ ಅಲ್ಲ ಅಂತ ನಮ್ಮ ಕಮಿಷನರ್ ಹೇಳ್ತಾರೆ. ಇವತ್ತು ಅವನು ಓಡೋಗಕ್ಕೆ ಯಾಕೆ ಬಿಟ್ರಿ? ಓಡೋಗಕ್ಕೆ ಬಿಟ್ಟಿದ್ದಕ್ಕೆ ಇವತ್ತು ನಾವು ಭಾಷೆ ಇವತ್ತು ಚರ್ಚೆಗಳಾಯಿತು, ನಾವೆಲ್ಲ ಬೀದಿಗಿಳಿಬೇಕಾಯಿತು. ಈಗ ಸಾರ್ ಹೇಳ್ತಾರೆ ಅವ್ರ ಮೇಲೆ ಗೌರವ ಇದೆ, ಆದರೆ ನಾವೇನು ಹೇಳೋದು, ಇಲ್ಲಿ ನಾವೇನಾದ್ರು ಕನ್ನಡ ಪರ ಸಂಘಟನೆಯವರು ಆ ಒಂದು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ ಎಲ್ಲ ನಾವೆಲ್ಲ ಕಾದು, ನಮ್ಮ ರೂಪೇಶ್ ರಾಜಣ್ಣ ಅವ್ರು ಇರ್ಬೋದು, ಎಲ್ಲರೂ ಕಾದು ಬಿಟ್ಟು FIR ಹಾಕೋದಕ್ಕೆ ರಾತ್ರಿ 3 ಗಂಟೆ ಬೇಕಾ? ಇದು ಯಾರು ಭಾಷೆ ಸಂಘರ್ಷನ ಮಾಡ್ತಾರೋದು ಯಾರು? ಜನಗಳಿಗೆ ಬೆಂಕಿ ಹಚ್ತಾ ಇರೋದು ಯಾರು? ಕೆಲ ನಮ್ಮ ಪೊಲೀಸವರು, ನಮ್ಮ ರಾಜಕಾರಣಿಗಳು. ಅವರು ಸರಿಯಾಗಿ ಕೆಲಸ ಮಾಡಿದರೆ, ಪೊಲೀಸವರು ಅವ್ರ ಸರಿಯಾಗಿ ಕೆಲಸ ಮಾಡಿದರೆ, ಘಟನೆ ಆದ ತಕ್ಷಣ ಕೂಲಂಕುಷವಾಗಿ ಅವರ ಒಂದು ಯಾವುದೋ ಒಂದು ಬರುತ್ತೆ, ರಿಯಲ್ ಎಸ್ಟೇಟ್ ಬರುತ್ತೆ ಅಂದರೆ ಹೋಗಿ ಜಾಗ ನೋಡ್ಕೊ ಬರ್ತೀರಾ, ರಿಯಲ್ ಎಸ್ಟೇಟ್ ಮೀಟಿಂಗ್ ನೀವು ಸ್ಟೇಷನ್ ಒಳಗಡೆ ಮಾಡ್ತೀರಾ. ಆದರೆ ಇಲ್ಲಿ ಒಂದು ಹೊಡೆತ ಆಗಿದೆ, ಆ ಒಂದು ಕಮಾಂಡ್ರು ಅಂತ ಹೇಳೋವನಿಗೆ ಬ್ಲಡ್ ಬಂದಿದೆ, ರಕ್ತ ಬಂದಿದೆ, ನಮ್ಮ ಹುಡುಗನ ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅವನು ಅಲ್ಲಿ ಹೋಗಿ CCTV ಚೆಕ್ ಮಾಡಿ ಆಮೇಲೆ ಅದನ್ನು FIR ಮಾಡಿಕೊಂಡು ಆ CCTV ನೋಡಿಬಿಟ್ಟು ಆಮೇಲೆ ಯಾರಿಂದ ಘಟನೆ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಅವನ್ನ ಬಂಧಿಸ್ಬೇಕಲ್ವಾ? ನಿಮ್ಮ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾಗಾದರೆ ಯಾಕೆ ಇದನ್ನು ಮಾಡ್ತೀರಾ? ಇದೆಲ್ಲ ಮಾಡಿದ್ರಿಂದಲೇ ನಾವೀಗ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಕೂಡ ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಅವನಿಗೆ ನ್ಯಾಯ ಸಿಕ್ತು. ಅವತ್ತು ಕೂಡ ಏನಾಯಿತು ಬಸ್ ಕಂಡಕ್ಟರ್ ಮೇಲೆ? ಅವತ್ತು ನಾವೆಲ್ಲ ಹೋರಾಟ ಮಾಡಿಲ್ಲ, ಅಥವಾ ಎಲ್ಲರೂ ಹೋಗಿ ಬೆಳಗಾವಿ ಮುತ್ತಿಗೆ ಹಾಕಿಲ್ಲ ಅಂದರೆ ಅವನ ಮೇಲೆ ಪೋಕ್ಸೋ ಕಾಯ್ದೆ ಹಾಕ್ತಾರೆ. ನಿಮ್ಮಷ್ಟೇ ವಯಸ್ಸಾಗಿದೆ ಆ ಒಂದು ಕಂಡಕ್ಟ್ರಿಗೆ, ನಿಮ್ಮಷ್ಟು ವಯಸ್ಸಾಗಿತ್ತು. ಅವನ ಮೇಲೆ ಒಂದು ನಮ್ಮ ಅಧಿಕಾರಿನೇ, ನಮ್ಮ ಪೊಲೀಸವನು ಅವಿವೇಕಿ, ಅವನು ಬೆಳಗಾವಿ, ಅವನು ಪೋಕ್ಸೋ ಕಾಯ್ದೆ ಹಾಕ್ತಾನೆ. ಪೋಕ್ಸೋ ಕಾಯ್ದೆಲ್ಲ ಅವ್ನು ಒಳಗಡೆ ಹೋದರೆ 1 ವರ್ಷ. ಅವ್ರ ಹೆಂಡ್ರು ಮಕ್ಳೇನು ಮಾಡಬೇಕು? ಆ ರೀತಿ ಒಂದು ಇವತ್ತು ನಮ್ಮ ಪೊಲೀಸವರಿಂದ, ಈ ಅವಿವೇಕಿಗಳ ಕೆಲ ಪೊಲೀಸವರಿಂದ ಅವರಿಗೆ ಯಾವುದೇ ಭಾಷೆ ಬಗ್ಗೆ ಆಗಲಿ, ಅವರಿಗೆ ಕನ್ನಡದ ಬಗ್ಗೆ ಆಗಲಿ ಏನೂ ಇಲ್ಲ ರೀ. ಲಂಚ 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 ಏನು ಮಾಡ್ತೀರ್ರಿ? ಇವತ್ತು ನೋಡ್ರಿ, 1000 ಕೋಟಿ ಮಾಡ್ಕೊಂಡಿದ್ರು, ಅವ್ರ ಹೆಂಡ್ರು ಮಕ್ಕಳೇ ಸಾಯಿಸಿದ್ದಾರೆ. ಇನ್ನೆಷ್ಟು ದುಡ್ಡು ಮಾಡ್ತೀರಾ ನೀವು? ಯಾರಿಗೋಸ್ಕರ ಮಾಡ್ತೀರಾ ನೀವು ದುಡ್ಡನ್ನ? ಇವತ್ತು ನಿಮ್ಮ ಮನೆಯಲ್ಲೇ ನಿಮಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲ ಮಟನ್ ಮೀನು ತಿನ್ಬೇಕಾರೆ ಅವ್ನು ಖಾರದ ಪುಡಿ ಹಾಕಿ ಸಾಯ್ತಾರೆ ಅಂದರು. ಇನ್ನು ನೀವು ದುಡ್ಡಿನ ಹಿಂದೆ ಹೋಗ್ತೀರಾ, ನಿಮಗೆ ಇಡೀ ದುಡ್ಡು ಮಾಡಿ ಸಾಯ್ತೀರಾ ಅಂದರೆ ಏನು ಬೇಕು? ನಿಮ್ಗೆ ಅಭಿಮಾನ ಇಲ್ಲನ್ರಿ? ನಿಮ್ಮ ತಾಯಿ ಬಗ್ಗೆ ನಿಮಗೆ ಕಾಳಜಿ ಫಸ್ಟ್ ಮಾಡಲಿ. ನಮ್ಮ ತಾಯಿ, ಇದು ನಮ್ಮ ತಾಯ್ನಾಡು, ಅದನ್ನು ಕಾಳಜಿ ಮಾಡ್ಕೊಳ್ಳಿ ಫಸ್ಟು. ಆ ನಂತರ ನೀವು ಬೇರೆ ಮಾಡಿ. ಇವತ್ತು ಈ ಎಲ್ಲ ಈ ವಾತಾವರಣ ಕಲ್ಪಿಸೋದು ರಾಜಕಾರಣಿಗಳು, ನಮ್ಮ ಕೆಲ ಏನು ನಮ್ಮ ಇಚ್ಛಾಶಕ್ತಿ ಇಲ್ದಂಗೆ ಇರುವಂಥ ನಮ್ಮ ಪೊಲೀಸವರು, ಆಯ್ತಲ್ಲ? ಇದನ್ನು ನಾವು ಏನು ಮಾಡೋದು? ಇವತ್ತು ಇದನ್ನ ಬೇಜಾರಾಗುತ್ತೆ ರೀ ಅವ್ರು, ಯಾಕಂದ್ರೆ ಅವರು ಕನ್ನಡದವ್ರೆ. ಇವತ್ತು ನೋಡ್ರಿ ಎಲ್ಲ ಇಲಾಖೆಯಲ್ಲೂ ನೀವು ಯಾವುದೇ ಒಂದು ಕೇಂದ್ರ ಬ್ಯಾಂಕಿಗೆ ಹೋಗ್ರಿ, ಒಂದು ಕೇಂದ್ರ ಬ್ಯಾಂಕಿಗೆ ಹಳ್ಳಿ ಕಟ್ಟ ಕಡೆ ಹಳ್ಳಿ ಬ್ಯಾಂಕಿಗೆ ಹೋಗಿ ಹಿಂದೆನಿದ್ದಾನೆ. ಈ ನಾವು ಮೊನ್ನೆನೇ ಅಷ್ಟು ನಮ್ದು ಯಾವುದೋ ರಿನ್ಯೂವಲ್ ಆಗಬೇಕಾಗಿತ್ತು, ಹೋದ್ರೆ ಅವ್ನು ಕನ್ನಡದವ್ರ, ನೀವು ಸಂಘಟನೆ ಮಾಡ್ತಾ ಇದ್ದೀರಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಇದೆಯಾ ಅಂತ ಚೆಕ್ ಮಾಡ್ಬಿಟ್ಟು ಲೋನ್ ರಿನ್ಯೂವಲ್ ಮಾಡಲ್ಲ. ಅವ್ನು ಯಾರೋ ಬಿಹಾರದವನು. ಏನು ಮಾಡ್ಬೇಕಾದ್ರೆ ಕನ್ನಡದವರು ನಾವು ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೋಬೇಕಾ? ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಇನ್ಮೇಲೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಬಿಹಾರಿಗಳು, ಉತ್ತರ ಕರ್ನಾಟಕದವ್ರು ಬರ್ತಾರೆ. ಇವತ್ತು
ನಮ್ಮ ದೇಶ ನಮ್ದು ನೋಡಿ ಮಹಾರಾಷ್ಟ್ರದಲ್ಲಿ ಹೇಳಿಕೆ ಕೊಡ್ತಾರೆ ಬೆಳಗಾವಿ ನಮ್ದು ಅಂತ ರಾಜಕಾರಣಿಗಳು. ಇಲ್ಲಿ ಯಾರಾದ್ರೂ ಒಬ್ರು ರೀ ಅವ್ರಿಗೆ ಬಕೆಟ್ ಹಿಡಿತಾರೆ. ಆ ಎಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ, ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಸಚಿವೆ ಹೋಗ್ಬಿಟ್ಟು ಅಲ್ಲಿ ಬೆಳಗಾವಿ ಕಾರ್ಯಕ್ರಮ ಮಾಡ್ತಾಳೆ. ಮಾನ ಮರ್ಯಾದೆ ಇದೆಯಲ್ರಿ ಅವರಿಗೆ? ಈ ರಾಜಕಾರಣಿಗಳು ಸರಿ ಇದ್ರೆ ತಾನು ನಮ್ಗೆ ಈಗ ನೋಡಿ, ಕನ್ನಡ ಪರ ಸಂಘಟನೆಗಳಿಲ್ಲ ಅಂದ್ರೆ, ಕನ್ನಡ ಪರ ಹೋರಾಟಗಾರರಿಲ್ಲ ಅಂದ್ರೆ ಇಂತಹ ನಾಯಿ ನರಿಗಳೆಲ್ಲ ಇನ್ನಷ್ಟು ದಿಮಾಕು ಕೊಬ್ಬನ್ನ ತೋರಿಸುತ್ತೆ. ಈಗ ಸರ್ ಹೇಳ್ದಂಗೆ, ಈಗ ನೋಡಿ ಇವರು ಈ ಥರ ಘಟನೆಗಳಾದಾಗ ಈ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ವಿಡಿಯೋ ಮಾಡೋದನ್ನ ಮತ್ತೆ ಅಲ್ಲೇನೋ ಆಗ್ತಾ ಇದೆ ಅನ್ನೋದನ್ನ ನೋಡೋದು ಬಿಟ್ಟು ಅವ್ರು ಫಸ್ಟ್ ಏನಾಗಿದೆ ಇಬ್ಬರನ್ನು ಹಿಡಿಬೇಕು. ಅವ್ನು ಯಾರೇ ಆ ಕಡೆ ಇರಲಿ ಈ ಕಡೆ ಇರಲಿ ಆ ಕಡೆ ಹಿಡಿದ್ಬಿಟ್ಟು ಪೊಲೀಸವ್ರನ್ನ ಕರೆಸಿ ತಕ್ಷಣದಲ್ಲಿ ಏನು ಅಂತ ಅದನ್ನ ಪರಿಹಾರಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ಮತ್ತೆ ಕನ್ನಡ ಪರ ಸಂಘಟನೆಯವರೆಲ್ಲ ಹೋರಾಟಕ್ಕೆ ಇಳಿದಿರೋದು ಏನಕ್ಕೆ ಅಂತಂದ್ರೆ, ನೋಡಿ ಕನ್ನಡ ಪರ ಸಂಘಟನೆಯವ್ರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ, 1000 ಕೆಲಸಗಳಿದೆ. ಆದ್ರೆ ಯಾಕೆ ಅಂದ್ರೆ ಇವತ್ತು ಅಮಾಯಕ ಕನ್ನಡದವನ್ನ ಒಳಗಾಕಿದ್ದಾರೆ, ಒದೆ ತಿಂದವನ್ನ. ಇವತ್ತು ಅವ್ನ ಯಾವನೋ ಬೋಸ್ ಅನ್ನೋನ ಅವನ ಕಮಾಂಡರ್ ಅಂತ ಆಕ್ಚುಲಿ ದಯವಿಟ್ಟು ಸೈನಿಕರಿಗೆ ಹೋಲಿಸೋದನ್ನ ನನ್ನ ಪ್ರಕಾರ ತಪ್ಪೇ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇವ್ನು ಯಾರೋ ಕೆಲವೊಂದು ಕಿಡಿಗೇಡಿಗಳು ಮಾಡಿರೋದ್ರಿಂದ ಸೈನಿಕರಿಗೆ ಪೂರ್ತಿ ಹೋಲಿಸೋದು ತಪ್ಪು. ಹಾಗಾಗಿ ಇವನು ಸೈನಿಕನೇ ಅಲ್ಲ ಅಂತ ಅನ್ಕೊಂತೀನಿ. ಇವನು ಯಾರೋ ಬೋಸ್ ಅಲ್ಲ, ಇವನೊಬ್ಬ ಬೋಸ್ ಡಿಕೆ. ಇಂಥವನ್ನ ಹಿಡಿದಿರೇನೆ ಇವನ್ ಏನು ಕೊಟ್ಟಿದ್ದು ಕಂಪ್ಲೇಂಟ್ ಇಮಿಡಿಯೇಟ್ಲಿ FIR ಮಾಡ್ಬಿಡ್ತಾರೆ. ಅವನ್ನ ಬಿಟ್ಟು ಕಳಿಸ್ಬಿಟ್ಟು ಅವ್ನ ಯಾವ್ದೋ ರಾಜ್ಯಕ್ಕೆ ಓಡೋಗ್ಬಿಡ್ತಾನೆ. ಪಾಪ ಒದೆ ತಿಂದಂಥವನ್ನ ಇವನ್ನ ಇಲ್ಲಿ ಇಟ್ಕೊಂಬಂದು FIR ಆಗಿ ಒಳಗೆ ಕುಂಡಿಸ್ತಾರೆ. ಈ ವಿಚಾರ ಗೊತ್ತಾಗಿದ ತಕ್ಷಣ ಕನ್ನಡ ಪರ ಸಂಘಟನೆಯವರು, ಕನ್ನಡ ಪರ ಹೋರಾಟಗಾರರು ಇಮಿಡಿಯೇಟ್ಲಿ ಹೋರಾಟಕ್ಕೆ ಇಳಿತಾರೆ. ಹೌದು, ಕನ್ನಡದವನಿಗೊಬ್ಬ ಅನ್ಯಾಯ ಆಗಿದೆ ಅಂದಾದ್ಮೇಲೆ ಇಳಿಲೇಬೇಕಾಗುತ್ತೆ. ಇವತ್ತು ದೇಶ ಕಾಯೋ ಸೈನಿಕರು ಎಷ್ಟು ಗಡಿಯಲ್ಲಿ ಮುಖ್ಯನೋ, ನಾಡಿನೊಳಗೆ ಇಂಥ ಕ್ರಿಮಿಕೀಟಗಳನ್ನು ಹೊಸಕಾಕೋದಕ್ಕೆ ಕನ್ನಡ ಪರ ಸಂಘಟನೆ, ಕನ್ನಡ ಪರ ಹೋರಾಟಗಾರರು ಅಷ್ಟೇ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ನೋಡಿ, ಬಹಳಷ್ಟು ಇವತ್ತು ನಮ್ಮ ರಾಜ್ಯದಲ್ಲಿ 7 ಕೋಟಿ ನಾವು ಕನ್ನಡಿಗರು ಅಂತೀವಿ. ನಾವು ಯಾವತ್ತೂ ಕೂಡ 1 ಕೋಟಿ ಅವರು, 50 ಲಕ್ಷ ಇವರು, 2 ಕೋಟಿ ಅವರು ಅಂತ ಏನು ಹೇಳಲ್ಲ. 7 ಕೋಟಿ ಕನ್ನಡಿಗರಲ್ಲಿ ತಮಿಳವರಿದ್ದಾರೆ, ಮರಾಠಿಗರಿದ್ದಾರೆ, ಆಂಧ್ರದವರಿದ್ದಾರೆ, ಕೇರಳದವರಿದ್ದಾರೆ, ಗುಜರಾತಿಗಳಿದ್ದಾರೆ, ಉತ್ತರ ಭಾರತದ ಎಲ್ಲರೂ ಇದ್ದಾರೆ. ನಾವು ಅವ್ರನ್ನ ಯಾವತ್ತೂ ಕೂಡ ಕನ್ನಡಿಗರು ನಾವು ಬೇರೆ ಮಾಡಿಲ್ಲ, ಅವ್ರನ್ನೆಲ್ಲ ಒಂದೇ ಅಂತ ತಿಳ್ಕೊಂತೀವಿ. ಆದರೆ ಅದರಲ್ಲಿರುವಂಥ ಕೆಲವೊಂದು ಈ ಕ್ರಿಮಿಕೀಟಗಳು ಇಂಥವ್ರು ಇದ್ದಾರಲ್ಲ, ಇಂಥವ್ರು ಕಿಡಿಗೇಡಿಗಳು, ದುರಾಂಕಾರಿಗಳು ಬೇಕು ಅಂತ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕನ್ಕ್ಲೂಷನ್ ಏನು ಕೊಡ್ತೀರಿ? ಅಂದರೆ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಪ್ರಕರಣವನ್ನಾಗಿ ನೋಡಿ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಇನ್ಸಿಡೆಂಟ್ ದಟ್ ಈಸ್, ಆ ಇನ್ಸಿಡೆಂಟಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಇರ್ತಕ್ಕಂಥ ಅವರಿಗೆ ಗೊತ್ತಿರುತ್ತೆ ಈ ತಪ್ಪು ಇವಂದ, ತಪ್ಪು ಅವಂದ, ಅವನನ್ನು ಕೆರಳಿಸಿದ, ಇವನನ್ನು ಕೆರಳಿಸಿದ, ಅದು ಹೇಗೆ ಭಾಷೆಗೆ ತಿರುಗಿತು, ಇವುಗಳೆಲ್ಲವೂ ಸಹಿತ ಗೊತ್ತಿರುತ್ತೆ. ಆದ್ದರಿಂದ ಸತ್ಯಾಸತ್ಯತೆಗಳು ಗೊತ್ತಿಲ್ಲದೆ ಒಂದು ಪ್ರಕರಣವನ್ನು ಇಟ್ಕೊಂಡು ನಾವು ಸಾರ್ವತ್ರಿಕರಣ ಮಾಡಿ ಮಿಲಿಟರಿಯವರೆಲ್ಲ ಹೀಗೆ, ಹಿಂದಿಯವರೆಲ್ಲ ಹೀಗೆ, ಕನ್ನಡಿಗರೆಲ್ಲ ಹೀಗೆ ಅನ್ನುವುದು ಸ್ವಲ್ಪ ಆತುರದ ನಿರ್ಧಾರವಾಗುತ್ತೆ. ಸೊ ಅದಕ್ಕೆ ನಾವು ಬೇಕಾಗಿರೋದು ಪ್ರಕರಣವನ್ನು ತೆಗೆದುಕೊಳ್ಳೋಣ. ಪ್ರಕರಣದಲ್ಲಿ ಆಕಸ್ಮಿಕವಾಗಿ ಪೊಲೀಸರ ಬೇಜವಾಬ್ದಾರಿತನ ಇದ್ದರೆ ಅವುಗಳನ್ನು ಖಂಡಿಸುವ ಕೆಲಸವನ್ನು ಮಾಡೋಣ. ಅದಕ್ಕಿಂತ ಹೆಚ್ಚಾಗಿ ಕನ್ನಡಿಗರು ಅನ್ನೋರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾವು ಮೊದಲು ಇಂಥವು ಯಾವುದೇ ಘಟನೆ ಎಲ್ಲೇ ಆದರೂ ಸಹಿತ ಮೊದಲು ಅದನ್ನು ನಿಲ್ಲಿಸುವ, ಆ ನಂತರ ಅದರ ಬಗ್ಗೆ ವಿಚಾರಿಸುವ. ಆಕಸ್ಮಿಕವಾಗಿ ಅದು ಮಿತಿ ಮೀರಿ ಹೋದರೆ ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, ಇಲ್ಲಿ ನೋಡಿ ಇಲ್ಲೊಂದು ಗಲಾಟೆ ಆಗ್ತಿದೆ, ಬೇಗ ಬನ್ನಿ ಅಂತ ಕರೆಸಿಕೊಳ್ಳುವ ಈ ಒಂದು ಹೊಣೆಗಾರಿಕೆ. ಯಾಕಂದರೆ ಇವಾಗ ಆಕ್ಸಿಡೆಂಟ್ ಆಗಿ ಎಲ್ಲಾದರೂ ಬೀಳಿದ್ರೂ ಸಹಿತ ನಾವು ವಿಡಿಯೋ ನೋಡಿ ಮಾಡ್ತಕ್ಕಂಥ ಒಂದು ಅಮಾನವೀಯ ಪರಿಸ್ಥಿತಿಗೆ ನಾವೆಲ್ಲ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ತಮಾಷೆ ನೋಡುವುದು ಬೇಡ, ಮೊದಲು ನಿಲ್ಲಿಸುವುದು, ವಿಚಾರಿಸುವುದು, ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡುವುದು ಮತ್ತು ಸಾಧ್ಯವಾದಷ್ಟು ಆ ಘಟನೆಯನ್ನು ಸ್ಪ್ರೆಡ್ ಮಾಡುವ ಬದಲಾಗಿ ಅಲ್ಲಿಯೇ ಅದನ್ನು ಬಗೆಹರಿಸುವ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಇದು ನಮ್ಮೆಲ್ಲರ ಭಾಷಾ ಸೌಹಾರ್ದತೆ ಇದೆಯಲ್ಲ, ಅದನ್ನ ನಾವೆಲ್ಲರೂ ಕಾಪಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೀವಿ. ಈಗ ಕ್ವಿಕ್ ಆಗಿ ಕೊನೆದಾಗಿ ಹೇಳೋದಾದ್ರೆ, ಈ ರೀತಿಯ ಕೆಲವೊಬ್ರು ಮಾಡುವಂತ ಕಿಡಿಗೇಡಿಗಳಿಂದ ಆ ಕ್ಷೇತ್ರಕ್ಕೆ ಮುಜುಗರ ತರುವಂತ ಪ್ರಕರಣ ಇದು. ಕ್ವಿಕ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಕೊನೆದಾಗಿ? ಅಂತವರ ಏನ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಮ್ಮತಿ ಇದೆ ಪೂರ್ತಿ. ನಾವು ಇದನ್ನ ಒಂದು ಪ್ರಸಂಗವಾಗಿ ನೋಡ್ಬೇಕು. ಅವರಿಬ್ಬರ ಮದುವೆ ನಡೆದಿದ್ದು ಆಕ್ಚುಲಿ ಶುರುನಲ್ಲೇ ಜನಗಳು ಎಚ್ಚೆತ್ತಿದ್ರೆ ನಿಲ್ಲಿಸ್ಬೋದಿತ್ತು, ಇಷ್ಟು ಹೆಚ್ಚಾಗಕ್ಕೆ ಬಿಡಕ್ ಆಗ್ತಾ ಇರ್ಲಿಲ್ಲ. ಅದು ಬಿಟ್ಟು ಅದನ್ನ ನೋಡ್ಕೊಂಡು ಅವನು ಕೈ ಎತ್ತಕ್ ಬಿಟ್ರು, ಇವನು ಹೊಡೆಯದ, ಅವನು ಹೊಡೆದ, ಅದು ಏನಾಗಿದೆಯೋ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅವನ ಅದು ಏರ್ ಫೋರ್ಸ್ ಆಗಿದ್ದು ಅಷ್ಟು ಉನ್ನತ ಹುದ್ದೆಯಲ್ಲಿದ್ದು ಆ ರೀತಿ ವರ್ತನೆ ಮಾಡಿರೋದು ಖಂಡನೀಯ.
ಅವನಿಗೆ ನಿಜವಾದ ಏನು ಶಿಕ್ಷೆ ಆಗಬೇಕು ಅದು ಹಾಗೇ ಆಗುತ್ತೆ. ಈ ಸಿವಿಲ್ ಥರ ಅಲ್ಲ, ಆರ್ಮಿ ಏರ್ಫೋರ್ಸಲ್ಲಿ ಭಾಳ ಸ್ಟ್ರಿಕ್ಟು. ನಾವು ಮೊದಲು ಹೇಳಿದಾಗೆ ಅದಾಗುತ್ತೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ, ಅದು ಖಂಡಿತ ಆಗುತ್ತೆ. ನಾವು ಅವ್ರು ಹೇಳಿದಾಗೆ ನಾವು ಕನ್ನಡಿಗರು ಮೊದಲು ಯಾವ್ದಾರ ಒಂದು ಗಲಾಟೆ ಆದರೆ ಅದನ್ನ ಕಡಿಮೆ ನಿಲ್ಸಕ್ಕೆ, ಆ ಲೆವೆಲಲ್ಲೇ ನಿಲ್ಸಕ್ಕೆ ಪ್ರಯತ್ನ ಮಾಡಬೇಕು. ಅದು ಪ್ಲೇಸಲ್ಲಿ ಆಗ್ತಾ ಇದೆ. ಅಲ್ಲಿ ಹತ್ರ ಪೊಲೀಸ್ ಸ್ಟೇಷನ್ ಫೋನ್ ನಂಬರು ಇದು ಏನಾರು ಇದ್ರೆ ತಕ್ಷಣ ಫೋನ್ ಮಾಡಿ ಯಾರನ್ನಾರು ಕರೆಸ್ಬೋದಿತ್ತು. ಅಲ್ಲಿದ್ದ ಯಾರ ತಡಿಬೋದಾಗಿತ್ತು. ಅದನ್ನೆಲ್ಲ ಮಾಡದೆ ವಿಡಿಯೋ ತೆಗೆದು ಅಪ್ಲೋಡ್ ಮಾಡಿಕೊಂಡು ತಮಾಷೆ ನೋಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅದು ತಪ್ಪು. ಕನ್ನಡಿಗರು ಸ್ವಾಮಿ ಹೊಡೆದ್ರಿ ಅಂತ ಹೇಳ್ಬೇಕಾಗಿತ್ತು. ಇವತ್ತು CCTV ಇಲ್ಲ ಅಂದಿದ್ರೆ, CCTV ಇಲ್ಲ ಅಂದ್ರೆ ಇವತ್ತು ಅಮಾಯಕ ಹುಡುಗ ಜೈಲಲ್ಲಿ ಇರ್ತಾ ಇದ್ದ. ಆ CCTV ವಿಡಿಯೋನೇ ಸ್ವಲ್ಪ ಕಾಪಾಡಿದೆ ಅವನಂತ ಹೇಳ್ಬೋದು ಲಾಸ್ಟಿಗೆ. ಥ್ಯಾಂಕ್ ಯು. ಒಂದ್ ನಿಮಿಷ, ಅದು ಅವರಿಬ್ರು ಗಂಡ ಹೆಂಡತಿ ಇಬ್ರು ಏರ್ಫೋರ್ಸ್ ಆಫೀಸರ್ ಅಂತ ವರದಿ ಪ್ರಕಾರ ಇದೆ. ಆದ್ರಿಂದ ಅವರು ಒಂದು ರೀತಿಯಲ್ಲಿ ತಪ್ಪು ಮಾಡಿರೋದು ಸಹಜ ಆಗಿದೆ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಇದಿರುತ್ತೆ. ಆದ್ರಿಂದ ಇದನ್ನ ಕೂಲಂಕಷವಾಗಿ ತನಿಖೆ ಮಾಡಿ ಕ್ರಮ ತಗೋಬೇಕು. ಇದನ್ನ ಸಾರ್ವಜನಿಕವಾಗಿ ಎಲ್ಲಾ ಕಡೆ ಹರಡಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಕ್ ಬೇಕಾದ ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಈಗ ಈತ ನಾನು ಕಮಾಂಡರ್ ಅಂತೇಳಿ ಹೇಳಿಕೊಂಡು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಆಗಿರೋದು ಆದ ನಂತರ ಗೊತ್ತಾಗತ್ತೆ ಈತ ಮಾಡಿದ್ದು ಹಂಗಲ್ಲ, ಬೇಕಂತಲೇ ಈ ರೀತಿ ವಿಡಿಯೋ ಮಾಡಿಕೊಂಡು ಈ ಪ್ರಕರಣವನ್ನೇ ತಿರುಚುವಂಥ ಪ್ರಯತ್ನವನ್ನು ಈ ಒಬ್ಬ ಸೈನಿಕ ಅಂತೇಳಿ, ಖಂಡಿತವಾಗಿಯೂ ಕೂಡ ಈತ ಸೈನಿಕನಲ್ಲ. ಸೈನಿಕ ಇದ್ದಿದ್ರೆ ಅಂಥ ವ್ಯಕ್ತಿಗಳ ಮೇಲೆ ಕೈ ಕೂಡ ಮಾಡೋದಿಲ್ಲ, ಕಾಮ್ ಆಗಿರ್ತಾರೆ, ಕೂಲ್ ಆಗಿರ್ತಾರೆ, ಗೊತ್ತು ಅವರಿಗೆ ಟ್ರೈನಿಂಗ್ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಸೊ ಮೇಲ್ನೋಟಕ್ಕೆ ಈತ ಯಾವುದೇ ರೀತಿಯಾಗಿ ಕಮಾಂಡರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಈತನ ಬಂಧನ ಆಗಬೇಕಾಗುತ್ತೆ. ಬಂಧನ ಆದ ನಂತರ ಗೊತ್ತಾಗುತ್ತೆ ಈತ ಏನು ಯಾಕೆ ಹಿಂಗೆ ಮಾಡ್ದ ಅಂತೇಳಿ. ಇದಾಗಿತ್ತು ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.